Vishwam Onde Jagadguru Hari Ho. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ನಿಮ್ಮ ಲವ್ ರಿಲೇಶನ್ಶಿಪ್ಪಲ್ಲಿ ಆಗುವಂತಹ ಬದಲಾವಣೆ ಆದರೂ ಏನು, ನಿಮ್ಮ ಪಾರ್ಟ್ನರ್ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಅಷ್ಟೇ ಅಲ್ಲ ಯೂನಿವರ್ಸ್ ನಿಮಗೆ ಯಾವ ಎಲ್ಲ ಗೈಡೆನ್ಸ್ ಕೊಡ್ತಿದೆ, ಹೆಲ್ಪ್ ಮಾಡ್ತಿದೆ ಅಂತ ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ಬ್ಯೂಟಿಫುಲ್ ಆಗಿ 3 ಟ್ಯಾರೋ ಡೆಕ್ಸ್ ಇದಾವೆ. ಒಂದು ಸೆಟ್ನ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂದರೆ, ನೀವು ರಿಲ್ಯಾಕ್ಸ್ ಆಗಬೇಕು, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ನಿಮ್ಮ ಪಾರ್ಟ್ನರ್ ಬಗ್ಗೆ, ನಿಮ್ಮ ಮನಸ್ಸಿಗೆ ಇಷ್ಟವಾದ ನಿಮ್ಮ ಪರ್ಸನ್ ಬಗ್ಗೆ ತುಂಬಾನೇ ಒಂದು ಆಲೋಚನೆಗಳನ್ನ ಮಾಡಬೇಕಾಗಿರುತ್ತೆ. ಈ ಒಂದು ಟೈಮಲ್ಲಿ ತುಂಬ ಬೇಗ ಎನರ್ಜಿ ಕನೆಕ್ಟ್ ಆಗುತ್ತೆ ಟ್ಯಾರೋಟ್ಗೆ. ಎಸ್, ಟ್ಯಾರೋಟ್ನ ನಾವು 2 ವಿಧಾನದಲ್ಲಿ ನೋಡ್ಬೋದು. ಒಂದು ಕಾರ್ಡ್ನ ನೋಡಿ ಪ್ರೆಡಿಕ್ಟ್ ಮಾಡುವಂಥದ್ದು, ಅಂದರೆ ಲೈವಲ್ಲಿ. ಅಷ್ಟೇ ಅಲ್ಲ, ವಿಷನ್ ರೀಡಿಂಗ್ ಅಂತ ಬರುತ್ತೆ. ಅಂದರೆ ನೀವು ಪ್ರಶ್ನೆ ಮೊದಲೇ ಕೇಳಿಟ್ರೆ ಒಂದು 3 to 4 ಡೇಸ್ ಟೈಮ್ ಕೊಟ್ಟರೆ ಬಂದಿರುವ ಕಾರ್ಡ್ಸ್ ಮೀನಿಂಗ್ ನಿಜವಾಗ್ಲೂ ಜೀವನದಲ್ಲಿ ಏನು ನಡೆಯುತ್ತೆ ಅಂತ ಆ ಒಂದು ಪಿಕ್ಚರ್ನ ವಿಷನಲ್ಲಿ, ಅಂದರೆ ನಿಮಗೆ ಹೇಗೆ ಡ್ರೀಮ್ಸ್ ಬರುತ್ತೋ ಆ ರೀತಿ ಒಂದು ಮೆಡಿಟೇಷನಲ್ಲಿ ಆ ಒಂದು ಸೀನ್ ಏನು ನಡಿಬೋದು ಫ್ಯೂಚರಲ್ಲಿ, ಪಾಸ್ಟಲ್ಲಿ ಏನಾಗಿತ್ತು ಅದನ್ನು ನಾವು ನೋಡಿ ಪ್ರೆಡಿಕ್ಟ್ ಮಾಡ್ಬೋದಾಗಿರುತ್ತೆ. ಓಕೆನಾ? ನಿಮಗೆ 2 ಸರ್ವಿಸ್ ಅವೈಲೇಬಲ್ ಇದೆ. ಟ್ಯಾರೋ ರೀಡಿಂಗ್ ತುಂಬ ಬೇಗ ಸಿಗುತ್ತೆ, 24 ಅವರ್ಸಲ್ಲಿ ನಿಮಗೆ ವಾಯ್ಸ್ ಕಾಲ್, ವಿಡಿಯೋ ಕಾಲಿಂದ, ಟೆಕ್ಸ್ಟೆಡ್ ರಿಪ್ಲೈಯಿಂದ ಅವೈಲೇಬಲ್ ಇರುತ್ತೆ. ಟ್ಯಾರೋಟ್ ವಿಷನ್ ರೀಡಿಂಗ್ ಬೇಕು ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿರುತ್ತೆ. ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ? ಎಸ್, ಸೊ ನೋಡೋಣ. ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಯಾವ ಎಲ್ಲ ಮೆಸೇಜ್ ಇದೆ, ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. ಇಲ್ಲೇನೋ ಕಾರ್ಡ್ಸ್ ಸೆಲೆಕ್ಟ್ ಮಾಡ್ತಿದ್ದೀರಾ, ವೆಯ್ಟ್ ಮಾಡಿ. ನೋಡೋಣ, ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಯಾವ ಎಲ್ಲ ಭಾವನೆಗಳನ್ನ ಹೊಂದಿದ್ದಾನೆ ಅಥವಾ ಹೊಂದಿದ್ದಾಳೆ. ಅಮಾವಾಸ್ಯೆ ನಂತರ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನು ನಡೆಯುತ್ತೆ ಅಲ್ವಾ? ಸೊ ನೈಟ್ ಆಫ್ ವಾಂಡ್ಸ್ ಬಂದಿದೆ ಆ್ಯಂಡ್ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಎಸ್, 8 ಆಫ್ ಪೆಂಟಿಕಲ್ಸ್. ಓಕೆ. ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್, ಓ ಮೈ ಲಾರ್ಡ್, ಬ್ಯೂಟಿಫುಲ್. ಸೊ ನಿಮಗೆ ಮೂನಾಲಜಿ ಕಡೆಯಿಂದನೂ ಗೈಡೆನ್ಸ್ ಇದೆ. ಅಮಾವಾಸ್ಯೆ ಅಲ್ವಾ? ಅಮಾವಾಸ್ಯೆ ಒಂದು ರೀತಿ ಬ್ಲಾಂಕ್ ಪೇಪರ್ ಇದ್ದ ಹಾಗೆ. ಓಕೆನಾ? ನಾಳೆಯಿಂದ ಏನೆಲ್ಲ ಆಗಬೇಕು ಅಂತ ನೀವು ಈಗ ಬರ್ದಿಡಿ ಪಾಸಿಟಿವ್ ಆಗಿ. ಪ್ರೆಸೆನ್ಸಲ್ಲಿ ಅಥವಾ ಫ್ಯೂಚರಲ್ಲಿ ಬರ್ದಿಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವೈಟ್ ಪೇಪರಲ್ಲಿ ಒಂದು ಬ್ಲೂ ಪೆನ್ ಅಥವಾ ಗ್ರೀನ್ ಪೆನ್ನ ತಗೊಂಡು ಅಲ್ವಾ, ಒಂದು 8 ಅಫರ್ಮೇಷನ್ಸ್ನ ಬರೆಯುವಂಥದ್ದು ಅಥವಾ ವಿಶ್ನ ಬರೆಯುವಂಥದ್ದು ಅಲ್ವಾ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಎಸ್, ಕಿಂಗ್ ಆಫ್ ವಾಂಡ್ಸ್, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಿದ್ದಾರೆ ಅಂದರೆ, ಅವರು ನಿಮ್ಮ ಪರವಾಗಿ ನಿಮಗೆ ಹರ್ಟ್ ಮಾಡಿದ್ದೀನಿ ಅನ್ನೋ ಭಾವನೆ ಇರ್ಬೋದು. ಓಕೆನಾ? ನಿಮ್ಮ ಪ್ರೀತಿಗೆ ಸರಿಯಾಗಿ ಇಲ್ಲಿ ವ್ಯಾಲ್ಯೂ ಸಿಗ್ತಿಲ್ಲ ಅನ್ನೋ ಭಾವನೆ ಇರ್ಬೋದು. ಆ ಒಂದು ಯೋಚನೆಯಲ್ಲಿದ್ದಾರೆ. ರಿಟರ್ನ್ ಆಗ್ತಿದೆ ನೋಡಿ ಪಾಸ್ಟ್ ಕಡೆ ಇದು ಅಲ್ವಾ. ನಿಮಗೆ ಮೆಸೇಜ್ ಬರಬಹುದು, ಕಾಲ್ ಬರಬಹುದು, ಅಥವಾ ಸಡನ್ ಆಗಿ ಅವರ ಟಾಪಿಕ್ ಬರ್ಬೋದು, ಅಥವಾ ನಿಮಗೆ ಅವರು ಅವಾಗವಾಗ ಕಾಣಿಸ್ಬಹುದು ಅಲ್ವಾ. ನಿಮಗೆ ಡ್ರೀಮಲ್ಲಿ ಬಂದು ನಿಮ್ಮನ್ನ ಪ್ರೀತಿಸಿರೋ ರೀತಿ ಹೇಳ್ಬೋದು. ಏನೋ ಒಂದು ಗುಡ್ ನ್ಯೂಸ್ ಕಾದಿದೆ ಇಲ್ಲಿ. 7 ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ. 7 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂದರೆ, ನೀವು ಇಷ್ಟು ದಿನ ತುಂಬಾನೇ ವೆಯ್ಟ್ ಮಾಡ್ತಿದ್ರಿ ಅವರ ರಿಪ್ಲೈಗಾಗಿ ಅಲ್ವಾ. ತುಂಬ ದಿನ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ, ನೀವಿಬ್ರು ಮೀಟ್ ಮಾಡಿ ಒಳ್ಳೆ ಮಾತಾಡಿ ಅಲ್ವಾ. ಸ್ವಲ್ಪ ತುಂಬ ಡಿಸ್ಟೆನ್ಸ್, ಸೈಲೆನ್ಸ್ ಲವ್ ಆಗಿಬಿಟ್ಟಿದೆ ಇಲ್ಲಿ. ಬ್ರೇಕಪ್ ಅಂತ ಹೇಳ್ಬಿಟ್ಟಿಲ್ಲ ನಿಮಗೆ, ಬಟ್ ಸ್ವಲ್ಪ ಇಬ್ಬರು ದೂರ ಇರುವಂಥ ಎನರ್ಜಿ ಕಾಣ್ತಿದೆ ಇಲ್ಲಿ. ವೆಯ್ಟ್ ಮಾಡಿದ್ರಿ, ವೆಯ್ಟ್ ಮಾಡ್ತೀರಾ ಅಂತ ಬರ್ತಿದೆ. ಅವರ ಆಲೋಚನೆಗಳಲ್ಲಂತೂ ಪಾಸಿಟಿವ್ ಬಂದಿದೆ. ಫಸ್ಟ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಅವರ ಪಾರ್ಟ್ನರ್. ಓಕೆನಾ? 8 ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ.
ಆಗಸ್ಟ್ 8 ನೀವೇನಾದ್ರೂ 8 ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನಾದ್ರೂ ಒಂದು ಸಣ್ಣ ಮ್ಯಾನಿಫೆಸ್ಟ್ ಟೆಕ್ನಿಕ್ ಮಾಡಿದ್ರೆ ಅದು ವರ್ಕ್ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ತುಂಬಾ ಬೇಗನೆ ನೀವು 888 ಅನ್ನೋ ಒಂದು ಏಂಜಲ್ ನಂಬರ್ನ ನೋಡ್ತೀರಾ ವೆಹಿಕಲ್ ಮೇಲೆ, ಅಥವಾ ನಿಮ್ಗೆ ಬಂದಿರುವ ಕಾಲ್ ನಂಬರ್ ಅಲ್ಲಿ ಅಲ್ವಾ. ಹೇಗೋ ಒಂದು ಲೈಕ್ಸ್ 888 ಇರುವಂತದ್ದು ಆ ರೀತಿ ನೀವು ನೋಡ್ತೀರಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಆ 888 ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಿರೋದ್ರಿಂದಾನೇ, ಲಯನ್ ಪೋರ್ಟಲ್ ಬ್ಲೆಸ್ಸಿಂಗ್ ಸಿಕ್ಕಿರೋದ್ರಿಂದಾನೇ ನಿಮ್ಮ ಪಾರ್ಟ್ನರ್ ಈಗ ನಿಮ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಯಾರಾದ್ರೂ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡದೇ ಇರ್ಬೋದು. ಬಟ್ ಈ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಗೆ ಹರ್ಟ್ ಮಾಡಿರೋದಿಕ್ಕೆ, ನಿಮ್ಗೆ ಅವಮಾನ ಮಾಡಿರೋದಿಕ್ಕೆ, ನಿಮ್ಗೆ ಬೇಜಾರು ಕೊಟ್ಟಿರೋದಿಕ್ಕೆ, ಇನ್ಯಾವತ್ತೂ ಆ ಒಂದು ಪರಿಸ್ಥಿತಿ ಬರಬಾರ್ದು, ನಿಮ್ಮ ಮನಸ್ಸನ್ನ ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆನಾ, ಪಾಸಿಟಿವ್ ಇದೆ. ನಂಗೆ ಯಾವುದೇ ನೆಗೆಟಿವ್ ಎಮೋಷನ್ಸ್ ಅಂದ್ರೆ ಕನೆಕ್ಷನ್ ಯಾವುದು ಕಾಣಿಸ್ತಿಲ್ಲ ಇಲ್ಲಿ. ಓಕೆನಾ, ಪಾಸಿಟಿವ್ ಇದೆ. 2 ಆಫ್ ಚಾಲಿಸ್ ನೋಡಿ, ಯು ಅಂಡ್ ಯುವರ್ ಪಾರ್ಟ್ನರ್ ಇದು. ಓಕೆನಾ, ಫುಲ್ ಮೂನ್ ಅಷ್ಟರಲ್ಲಿ ನೀವಿಬ್ರು ಈ ಒಂದು ಜೊತೆಯಾಗಿರೋದನ್ನ ನಾನು ಇಲ್ಲಿ ಸೆನ್ಸ್ ಮಾಡ್ತಿದ್ದೀನಿ. ಓಕೆ, ಇಬ್ರು ಪ್ರೀತಿನ ಗೆದ್ದಿರುವ ಖುಷಿ, ಸಂತೋಷ, ಸಡನ್ ಸರ್ಪ್ರೈಸ್, ಬರ್ತ್ಡೇ ಗಿಫ್ಟ್. ಇನ್ನ 2026 ಅದ್ಭುತವಾಗಿ ಮುಗಿಯುತ್ತೆ ಅಂತ ನೋಡ್ತಿದ್ದೀನಿ ನಾನು ನಿಮ್ಮ ಒಂದು ಹ್ಯಾಪಿನೆಸ್ ಅಲ್ಲಿ. ಮೇಡ್ ಫಾರ್ ಈಚ್ ಅದರ್, ನೀವಿಬ್ರು ಸೇಮ್ ಡ್ರೆಸ್ ಕಲರ್ ನೋಡಿ ಅಲ್ವಾ. ಬ್ಯೂಟಿಫುಲ್ ಕಾರ್ಡ್ ಇದು. 2 ಆಫ್ ಕಪ್ಸ್, ಇಬ್ಬರ ಎಮೋಷನ್ಸ್ ಇಲ್ಲಿ ಬ್ಯಾಲೆನ್ಸ್ ಆಗ್ತಿದೆ. ಇಷ್ಟು ದಿನ ಒನ್ ಸೈಡ್ ಲವ್, ಒನ್ ಸೈಡ್ ಎಫರ್ಟ್ ಇತ್ತು, ಒಂದು ಕಡೆ ಮಾತ್ರ ನೋವಿತ್ತು, ಒಂದು ಕಡೆ ಮಾತ್ರ ವೇಟಿಂಗ್ ಮಾಡ್ತಾ ಇರುವಂತಹ ಎಮೋಷನ್ ಇತ್ತು. ಈಗ ಇಬ್ಬರ ಕಡೆನೂ ಪ್ರೀತಿ ಬ್ಯಾಲೆನ್ಸ್ ಆಗುತ್ತೆ, ಸಮಾನತೆ ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿ. ನೀವು ಅವರ ರೆಸ್ಪಾನ್ಸ್ಗಾಗಿ ವೇಟ್ ಮಾಡ್ತಿರ್ಬೋದು. ಆ ಒಂದು ರೆಸ್ಪಾನ್ಸ್ ಮೆಸೇಜ್ಗೆ ರಿಪ್ಲೈ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಅಥವಾ ನಿಮ್ದು ಒನ್ ಸೈಡ್ ಲವ್ ಆಗಿರಬಹುದು, ಅವರು ಸಹ ನಿಮ್ ಬಗ್ಗೆ ಯೋಚನೆ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಪರ್ಸನ್ ಭಾವನೆಗಳು ಪಾಸಿಟಿವ್. ಓಕೆ, ಪರ್ಸನಲ್ ಇಶ್ಯೂ ಸೊಲ್ಯೂಷನ್ ಕಡೆ ಹೋಗ್ತಿದೆ ಅಂತ, ನಿಮ್ಮ ಡೌಟ್ಸ್ಗೆಲ್ಲ ಕ್ಲಾರಿಟಿ ಸಿಗುವಂತಹ ಸಮಯ ಈ ಅಮಾವಾಸ್ಯೆಯಿಂದ. ಓಕೆನಾ, ಇಲ್ಲಿಗೆ ಮುಗಿಯುತ್ತೆ ನಿಮ್ಮ ರೀಪ್ರೋಗ್ರಾಮ್ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ನಿಮ್ಮ ಪರ್ಸನಲ್ ಆಗಿ ನಿಮ್ಗೆ ಒಂದು ಮನ್ಸಲ್ಲಿ ಡೌಟ್ ಇತ್ತಲ್ವಾ, ಇವರ ಜೊತೆ ನಾನು ಇರ್ತೀನಾ ಇರಲ್ವಾ, ಇವರ ಜೊತೆ ಮದ್ವೆ ಆಗುತ್ತಾ ಆಗಲ್ವಾ, ಅಷ್ಟಕ್ಕೊಂದು ನಿಮ್ಗೆ ಮದ್ವೆ ಆಗುತ್ತಾ ಆಗಲ್ವಾ ಅನ್ನೋದೇ ಡೌಟ್ ಅಲ್ವಾ. ರಿಯೂನಿಯನ್ ಆಗುತ್ತಾ ಆಗಲ್ವಾ, ನಿಮ್ಗೆ ಮ್ಯಾಚಸ್ ಸೆಟ್ ಆಗುತ್ತಾ ಆಗಲ್ವಾ ಅನ್ನೋವಂಥದ್ದು. ಓಕೆ, ಪರ್ಸನಲ್ ಇಶ್ಯೂಗೆ ಸೊಲ್ಯೂಷನ್ ಸಿಗುವಂತಹ ಸಮಯ ಅಂತ ಹೇಳ್ತಿದೆ ಮೂನಾಲಜಿಯಲ್ಲಿ. ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ಯೂರ್ಡ್ ಅಂತ ಬಂದಿದೆ. ಓಕೆನಾ, ಅಂದ್ರೆ ನಿಮ್ಗೆ ಇಲ್ಲಿ ಶೋ ದ ವರ್ಡ್ ರಿಯಲ್ ಯು ಅಂತ ಬಂದಿದೆ. ನೀವು ಈ ಒಂದು ದೂರನ ಅರ್ಥ ಮಾಡ್ಕೋಬೇಕು, ಅವರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಸಣ್ಣ ಮಗು ರೀತಿ ಹಾಡ್ಬೇಡಿ. ಐಸ್ ಕ್ರೀಮ್ ಬೇಕು ಅಂದ ತಕ್ಷಣ ಅಮ್ಮ ಹೋಗಿ ಐಸ್ ಕ್ರೀಮ್ ಕೊಡಿಸ್ಬಿಡ್ತಾಳೆ, ಚಾಕ್ಲೇಟ್ ಕೊಡಿಸ್ಬಿಡ್ತಾಳೆ ಅಲ್ವಾ. ಆ ರೀತಿ ಸಣ್ಣ ಮಗು ರೀತಿ ಹಾಡ್ಬೇಡಿ. ನೀವು ಕೇಳಿದ್ದನ್ನ ಯೂನಿವರ್ಸ್, ನಿಮ್ಮ ತಾಯಿ ನಿಮ್ಗೆ ಕೊಡ್ತಾಳೆ, ಬಟ್ ನಿಮ್ಗೆ ವೇಟ್ ಮಾಡ್ಬೇಕು. ನೀವು ಇರುವ ಈಗ ಪರಿಸ್ಥಿತಿ ನಿಮ್ಗೆ ಇಷ್ಟ ಇಲ್ಲ, ತುಂಬಾ ನೋವಲ್ಲಿದ್ದೀರಾ, ಪೇನ್ ಅಲ್ಲಿದ್ದೀರಾ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಫುಲ್ ಮೂನ್ ಒಳಗಡೆನೆ ಒಂದು ಪಾಸಿಟಿವ್ ರಿಸಲ್ಟ್ ಇದೆ ನಿಮ್ಗೆ. ಓಕೆನಾ, ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತ ಬಂದಿದೆ. ನಿಮ್ಮ ಮನಸ್ಸು ಸರಿ ಇಲ್ಲದ ಕಾರಣ ನೀವು ಸರಿಯಾಗಿ ನಿಮ್ಮ ಟ್ಯಾಲೆಂಟ್ನ ಇಲ್ಲಿ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ನಿಮ್ಗೆ ಅಲ್ವಾ. ನೀವು ವರ್ಕ್ ಮಾಡೋ ಪ್ಲೇಸ್ ಆಗಿರ್ಬೋದು, ಅಥವಾ ನಿಮ್ಗೆ ಯೂಟ್ಯೂಬ್ ಚಾನಲ್ ಅಲ್ವಾ, ಇನ್ಸ್ಟಾ ಪೇಜ್ ಇರಬಹುದು, ಸಮಥಿಂಗ್ ಒಂದತ್ರ ನೀವು ವರ್ಕ್ ಮಾಡ್ತಿರ್ಬೋದು, ಅಥವಾ ಏನಾದರೂ ಪ್ರಾಕ್ಟೀಸ್ ಮಾಡ್ತಿರ್ಬೋದು, ಡ್ಯಾನ್ಸ್, ಮ್ಯೂಸಿಕ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಲ್ವಾ. ಅದರಲ್ಲಿ ನಿಮ್ಮ ಟ್ಯಾಲೆಂಟ್ ಎಲ್ಲ ಇಲ್ಲಿ ಬ್ಲಾಕ್ ಆಗ್ಬಿಡ್ತಿದೆ. ತುಂಬಾನೇ ನೀವು ಲೋನ್ಲಿ ಆಗಿ ಫೀಲ್ ಆಗ್ತಿರೋದ್ರಿಂದ. ಓಕೆನಾ, ನಿಮ್ಮ ವರ್ಕ್ ನೀವು ಮಾಡಬೇಕು. ಯಾವಾಗಲೂ ಪಾರ್ಟ್ನರ್ ಬಗ್ಗೆ ಚಿಂತೆ ಮಾಡಿ ಕೂತ್ಕೊಳ್ಳೋದಲ್ಲ. ನಿಮ್ಗೆ ಟ್ಯಾಲೆಂಟ್ ಇದೆ, ತುಂಬಾ ಇದೆ ಇಲ್ಲಿ ನೋಡಿ ಅಲ್ವಾ. ಇನ್ನು ಹಾಫ್ ಮೂನ್ ವರ್ಗು ನೀವು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಫುಲ್ ಮೂನ್ ಬರೋಷ್ಟರಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಪಾಸಿಟಿವ್ ಆಗಿ ಒಂದು ಮೆಸೇಜ್ ಹಾಕಿ ನಿಮ್ಮ ಮನಸ್ಸಿಗೆ ಬಂದಿದ್ದು
ಈ ಎನರ್ಜಿ ಪೂರ್ತಿ ನಿಮ್ದಾಗುತ್ತೆ. ಫುಲ್ ಮೂನ್ ಅಷ್ಟರಲ್ಲಿ ನಿಮ್ಮ ವಿಶಸ್ ಎಲ್ಲ ನಿಮ್ಮ ರಿಯಾಲಿಟಿಗೆ ಬರುತ್ತೆ. ಓಕೆ, ಎಲ್ಲರೂ ತುಂಬಾ ಪಾಸಿಟಿವ್ ಆಗಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಇಲ್ಲಿ ಮೆಸೇಜ್ ಇದೆ. ನಿಮ್ಮ ಪಾರ್ಟ್ನರು ನೀವು ಅವರ ಬಗ್ಗೆನೇ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಹೆಲ್ತ್ನ ಅಪ್ಸೆಟ್ ಮಾಡ್ಕೊಂಡಿರೋದು ನೀವು ಅವ್ರಿಗೆ ಇಷ್ಟ ಇಲ್ಲ. ನೀವು ನಿಮ್ಮ ಕೆರಿಯರಲ್ಲಿ ಗ್ರೋ ಆಗಬೇಕು, ಒಂದು ವಿಚಾರದಲ್ಲಿ ಸಕ್ಸಸ್ ಆಗಬೇಕು ಅನ್ನೋ ಭಾವನೆನ ಹೊಂದಿದ್ದಾರೆ. ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕು ಇವಳು ಅಥವಾ ಇವನು ಅನ್ನೋ ಭಾವನೆನ ಹೊಂದಿದ್ದಾರೆ. ಓಕೆನಾ? ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುವಂತಹ ಒಂದು ಸೀನ್, ಒಂದು ಸ್ಟೋರಿ ನಡೆಯುತ್ತೆ ನಿಮ್ಮ ಲೈಫಲ್ಲಿ ಅವ್ರ ಕಡೆಯಿಂದ. ಓಕೆ, ಸೊ ಲೆಟ್ಸ್ ಚೆಕ್ ಫ್ಯೂಚರ್ ಅದು ಹೇಗೆ ಡಿಸೈಡ್ ಆಗಿದೆ. 10 of Wands, Ace of Pentacles, and the Lover card. Oh my God, and the Star card. Superb, superb. ಸೊ ನೋಡಿ, ಇಲ್ಲಿ ಸ್ಟ್ರೆಸ್ ಕಾರ್ಡ್ ಇದ್ದು ಸ್ಟ್ರಗಲ್ ಹೊಂತಾ ಇರೋ ಅಂಥದ್ದು. ಇವರು ಫೈರ್ ಎಲಿಮೆಂಟ್ಗೆ ವಾಂಡ್ಸ್ ಹೋಗಿ ಹಾಕ್ತಿದ್ದಾರೆ, ಬರ್ನ್ ಮಾಡ್ತಿದ್ದಾರೆ. ಓಕೆನಾ? ಈ ಒಂದು ಚಳಿ ಇದೆ ಅಲ್ವಾ ಅಲ್ಲಿ, ಅದೆಲ್ಲ ಹೋಗಿ ಸ್ವಲ್ಪ ಶಾಖ ಮಾಡ್ಕೊಳ್ಳೋ ಅಂಥದ್ದು ಅವರ ಮೂಡ್ ಅಲ್ವಾ. ವಾಂಡ್ಸ್ ಒಂದು ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್, ನಿಮ್ಗೆ ಇಷ್ಟ ಇಲ್ಲದಂತಹ ರೆಸ್ಪಾನ್ಸಿಬಿಲಿಟೀಸ್, ವರ್ಕ್ ಪ್ರೆಷರ್, ನಿಮ್ಗೆ ಇಷ್ಟ ಇಲ್ದಿರುವಂತಹ ಜೀವನ, ನೋವು, ಎಮೋಷನ್ಸ್, ಅದನ್ನೆಲ್ಲ ತಗೊಂಡು ಹೋಗಿ ಇಲ್ಲಿ ಫೈರ್ ಎಲಿಮೆಂಟ್ಗೆ ಹಾಕ್ತಿದ್ದಾರೆ. ಬರ್ನ್ ಆಗುತ್ತೆ, ಕಷ್ಟ ಇದೆ ನಿಮ್ಮ ಜೀವನ ಬದಲಾಗೋದು, ಬಟ್ ಬರ್ನ್ ಆಗುತ್ತೆ. ನೀವು ಡಿಸೈಡ್ ಮಾಡಿದ್ದೀರಾ ಹ್ಯಾಪಿ ಲೈಫ್ ನಿಮ್ದಾಗಬೇಕು, ನಿಮ್ಮ ನೆಚ್ಚಿನ ಪಾರ್ಟ್ನರ್ ಜೊತೆ ನೀವು ಇರಬೇಕು ಅಲ್ವಾ. ಬೇಜಾರು ಮಾಡಿಕೊಂಡು ಇದೇ ಪರಿಸ್ಥಿತಿಯಲ್ಲಿ ಕೊರಗೋ ವ್ಯಕ್ತಿಗಳು ನೀವಲ್ಲ. ನೀವು ಪ್ರಯತ್ನ ಪಡ್ತೀರಾ, ವೆಯ್ಟ್ ಮಾಡ್ತೀರಾ, ಪ್ಲಾನ್ ಮಾಡ್ತೀರಾ. ಆ ಒಂದು ಎನರ್ಜಿ ಕಾಣ್ತಿದೆ ಇಲ್ಲಿ. ಅದೇ ನೋಡಿ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ, ಪಾಸಿಟಿವ್ ಕಾರ್ಡ್. ದ ಲವರ್ ಕಾರ್ಡ್ ಬಂದಿದೆ, ದ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ನೋಡಿ, ನಿಮ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇದರಲ್ಲೇ ಗೊತ್ತಾಗ್ತಿದೆ ಅಲ್ವಾ. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ನಿಮ್ಮ ಸೋಲ್ಮೇಟ್ ಅವರು, ಅದಕ್ಕೆ ನೀವು ಇಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ನಿಮಗೆ ಇಲ್ಲಿ ಅಲ್ವಾ. ಒಂದು ಮನಿ ಎನರ್ಜಿ ಕಾಣ್ತಿದೆ ಇಲ್ಲಿ ಪಾಸಿಟಿವ್ ಆಗಿ. ನಿಮ್ಗೆ ಗೊತ್ತಿಲ್ದಿರಾ ನೀವು ಅನ್ಎಕ್ಸ್ಪೆಕ್ಟೆಡ್ ಮನಿ ರಿಸೀವ್ ಮಾಡ್ಕೊಳ್ತೀರಾ. ಜಾಬ್ ಆಫರ್ ಒಂದು ಬರ್ತಿದೆ. ಓಕೆನಾ? 2 ಕಾರ್ಡ್ಸ್ ಇದಾವೆ, ಕಪ್ಸ್, ಲವರ್ಸ್, ತುಂಬಾನೇ ಪಾಸಿಟಿವ್. 6 ನಂಬರ್ ಇದೆ, ಮೇಜರ್ ಕಾರ್ಡ್ ಇದು. ನಿಮ್ಗೆ ಒಂದು ಡೌಟ್ ಇದೆ, ಅವರ ಪರಿಸ್ಥಿತಿ ಏನು, ನನ್ನ ಪರಿಸ್ಥಿತಿ ಏನು, ಅವರ ಕ್ಯಾಸ್ಟ್ ಏನು, ನನ್ನ ಕ್ಯಾಸ್ಟ್ ಏನು, ಅವರ ಏಜ್ ಏನು, ನನ್ನ ಏಜ್ ಏನು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ರೀತಿ, ಲವ್, ಮ್ಯಾರೇಜ್ ಆ ರೀತಿ ರಿಲೇಶನ್ಶಿಪ್ ಆ ರೀತಿ ಕಾಣ್ತಿಲ್ಲ ಅಂತ. ಬಟ್ ಡೋಂಟ್ ವರಿ, ಲವರ್ ಇವರ ಡ್ರೆಸ್ಸಸ್ ಬೇರೆ ಇದೆ, ಒಂದೇ ವರ್ಗಕ್ಕೆ ಸೇರಿದವರಲ್ಲ ಅಂತ. ಬಟ್ ಯೂನಿವರ್ಸ್ ಡಿಸೈಡ್ ಮಾಡಿದೆ ಇವರಿಬ್ರು ಜೊತೆಯಲ್ಲಿ ಇರಬೇಕು, ರಿಲೇಶನ್ಶಿಪ್ ಅಲ್ಲಿ ಇರಬೇಕು, ಫ್ರೆಂಡ್ಶಿಪ್ ಮಾಡಬೇಕು. ಇವರ ಸೋಲ್ಮೇಟ್, ಇವ್ರ ಕೆರಿಯರ್ ಪರವಾಗಿ, ಇವರ ಎಮೋಷನಲ್ ಪರವಾಗಿ ಅವರು ಹೆಲ್ಪ್ ಮಾಡ್ತಾರೆ ಅಂತ. ಓಕೆನಾ? ಸ್ಯಾಟಿಸ್ಫ್ಯಾಕ್ಷನ್, ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ನನ್ನ ಕಷ್ಟ ಸುಖಗಳನ್ನ ಕೇಳೋದಿಕ್ಕೆ, ಮಾತಾಡ್ಸೋದಿಕ್ಕೆ ಅಂತ. ಸ್ಟಾರ್ ಕಾರ್ಡ್ ನೋಡಿ, ಯುವರ್ ಲುಕ್ ಸೋಲ್ಸ್ ರೀತಿ ಕಾಣ್ತಿದ್ದಾವೆ. ಸ್ಟಾರ್, ಯೂನಿವರ್ಸ್ ಹೆಲ್ಪ್ ಮಾಡ್ತಿದೆ ಅಂಡ್ 2 ಸೋಲ್ಸ್ ಕನೆಕ್ಟ್ ಆಗ್ತಿದೆ ಅಲ್ವಾ. ತುಂಬಾ ಬ್ಯೂಟಿಫುಲ್ ಕಾರ್ಡ್ಸ್, ತುಂಬಾ ಬ್ಯೂಟಿಫುಲ್ ಇದೆ ಇಲ್ಲಿ. ಓಕೆ, ಎಲ್ಲ ಸ್ಕ್ರೀನ್ ಶಾಟ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಪ್ರೊಫೈಲ್ ಆರ್ ನಿಮ್ಮ ವಾಲ್ ಪೇಪರ್ಗೆ ಹಾಕೊಳ್ಳಿ. ಇದರ ಸಂಪೂರ್ಣ ಎನರ್ಜಿ ನಿಮ್ದಾಗುತ್ತೆ. ನಿಮ್ಗೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಾಟ್ ಬಂದಾಗ, ಯೋಚನೆ ಬಂದಾಗ, ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಡೌಟ್ ಬಂದಾಗಲೆಲ್ಲ ನೀವು ಈ ಒಂದು ಫೋಟೋನ ನೋಡಿ. ಓಕೆ, ಎಸ್, ಸ್ಕ್ರೀನ್ ಶಾಟ್ ತಗೊಳ್ಳಿ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಸಹ ಸ್ಕ್ರೀನ್ ಶಾಟ್ ತಗೋಬಹುದು. ಎಸ್, ಬ್ಯೂಟಿಫುಲ್ ರೀಡಿಂಗ್ ನಿಮ್ದು, ತುಂಬಾ ಪಾಸಿಟಿವ್ ಇದೆ ಅಲ್ವಾ. ಎಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಎನರ್ಜಿಗೆ ಇದು ಕನೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ನೆಕ್ಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೆಕ್ಸ್ಟ್ ಟ್ಯಾರೋ ಡೆಕ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ಸರ್ಕಲ್, ಟೈಮ್, ಗುಡ್ ಟೈಮ್ ಬರ್ತಿದೆ. ಓಕೆ, ನೋಡೋಣ.
ಯಾವ ಎಲ್ಲ ಗೈಡೆನ್ಸ್ ಇದೆ ನಿಮಗೆ? ನಿಮ್ಮ ಪಾರ್ಟ್ನರ್ ಈಗ ನಿಮ್ಮ ಬಗ್ಗೆ ಯಾವ ಭಾವನೆಗಳನ್ನ ಹೊಂದಿದ್ದಾರೆ? ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರಾ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರಾ, ಅಥವಾ ನ್ಯೂಟ್ರಲ್ ಆಗಿದೆಯಾ ಅವರ ಭಾವನೆಗಳು? ಅಲ್ವಾ? ಅವರ ಪ್ರೀತಿ ಪ್ರಾಮಾಣಿಕವಾದದ್ದ ಅಲ್ವಾ ಅಂತ ನಾವಿವತ್ತು ಚೆಕ್ ಮಾಡೋಣ. ಓಕೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿ. ಎಸ್, ಸೂಪರ್ ಸೂಪರ್. ಓ ಹೋ ಹೋ ಹೋ, ಎಲ್ಲಿ ನೋಡ್ರು 3 ನಂಬರ್ ಬರ್ತಿದ್ದೆ ಇಲ್ಲಿ ನಿಮ್ಗೆ. ಮೂನಾಲಜಿಯಲ್ಲಿ ಕೆಲವು ಕಾರ್ಡ್ಸ್ ಇದಾವೆ, ಅದು ನೋಡೋಣ. ಸೊ ನೋಡ್ಬೋದು ನೀವು ಇಲ್ಲಿ ನಿಮ್ಗೆ ಬ್ಯೂಟಿಫುಲ್ ಆಗಿ 3 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಅವ್ರೀಗ ರೆಡಿ ಇದ್ದಾರೆ ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ, ಮಾತಾಡೋದಿಕ್ಕೆ, ನಿಮ್ಮನ್ನ ಮ್ಯಾರೇಜ್ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ಪರವಾಗಿ ನಿಂತು ಅವರ ಫ್ಯಾಮಿಲಿನ ಒಪ್ಸೋದಿಕ್ಕೆ. ಓಕೆನಾ? ಪಾಸಿಟಿವ್ ಕಾರ್ಡ್ 3 ನಂಬರ್ ಇರೋದ್ರಿಂದ ನನಗೆ ಇಲ್ಲಿ ಏನಂತ ಸೆನ್ಸ್ ಆಗ್ತಿದೆ ಅಂದ್ರೆ, ಮೂರನೇ ಒಬ್ಬ ವ್ಯಕ್ತಿಯ ಜೊತೆ ಇಲ್ಲಿ ಕನ್ಫ್ಯೂಷನ್ ಇತ್ತು. ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿರೋದಾಗಿರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ಒಂದು ಚಾಯ್ಸ್ ಆಗಿರ್ಬೋದು, ಅವರ ಜೊತೆ ಹೋಗ್ತಾರೆ, ಮದುವೆ ಆಗ್ತಾರೆ ಅಂತ. ಇದು ನಿಮ್ಮ ಪರವಾಗಿ ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ಅವರು ದೂರ ಹಾಕ್ತಾರೆ. ಮೂರನೇ ಪರ್ಸನ್ ನಿಮ್ಮ ಇಬ್ಬರ ಪ್ರೀತಿಯ ಮಧ್ಯೆ ಒಂದು ಗಲಾಟೆ ತರುವಂಥದ್ದು ಅಥವಾ ನಿಮ್ಮ ದೂರಕ್ಕೆ ಕಾರಣವಾಗಿರುವ ಪರ್ಸನ್ ಇಲ್ಲಿ ದೂರ ಆಗೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಅಷ್ಟೇ ಅಲ್ಲ, ಅವರು ರೆಡಿ ಇದ್ದಾರೆ. ಟೂ ಆದ್ಮೇಲೆ 3 ಆಫ್ ವಾಂಡ್ಸ್ ಇದು. ಸೊ ಏನಂತ ಹೇಳ್ತೀವಿ ಅಂದ್ರೆ, ಅವರು ಆಲ್ರೆಡಿ ನಿಮ್ಗೆ ತುಂಬಾನೇ ಪ್ರೀತಿನ ತೋರಿಸಿದ್ದಾರೆ. ಶಾರ್ಟ್ ಟೈಮಲ್ಲಿ ನಿಮ್ಗೆ ಪ್ರೀತಿ ಅಂದ್ರೆ ಹೀಗೆ ಇರುತ್ತೆ, ಎಷ್ಟೊಂದು ಅವರ ಅವರ ಸ್ಟೈಲ್, ಅವರ ಸ್ಮೈಲ್, ಅವರ ಡ್ರೆಸ್, ಅವರ ಪರ್ಫ್ಯೂಮ್ ಸ್ಮೆಲ್ ಅಲ್ವಾ, ಅವರೊಂದು ಅಂದ್ರೆ ಊಟನ ಇಷ್ಟಪಡ್ತಾರೆ, ನೀವು ಕೊಟ್ಟಿರುವಂತಹ ಬಾಕ್ಸ್ ಆಗಿರ್ಬೋದು ಅಲ್ವಾ. ಸೊ ತುಂಬಾ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿನ ತೋರಿಸಿದ ಈ ಪರ್ಸನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಗ ಸೈಲೆಂಟ್ ಆಗಿದ್ರು, ಮುಂದೆ ಈಗ ನಿಮ್ಮ ಪರವಾಗಿ ಬರ್ತಾರೆ. ಪಾಸಿಟಿವ್ ಥಿಂಕಿಂಗ್ ನಿರ್ಧಾರ ತಗೊಂಡಿದ್ದಾರೆ. ನಿಮ್ಮ ಸಹವಾಸ ಬೇಡ ಅಂತ ಇಲ್ಲ, ನಿಮ್ಮನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಇದು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅಲ್ವಾ. ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನ್ ಹೇಳುತ್ತಂದ್ರೆ, ಅವರು ಮುಂದೆ ಹೋಗ್ಬೇಕು, ಇವ್ರ ಜೊತೆ ಮಾತಾಡ್ಬೇಕು, ಕಮ್ಯುನಿಕೇಟ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು. ನಿಮ್ಮ ಲೈಫಲ್ಲಿ ನಡೀತಿರೋದ್ರ ಬಗ್ಗೆ ಆದ್ರೂ, ನಿಮ್ಮ ಮನಸ್ಸಿನ ನೋವು ಬಗ್ಗೆ ಆದ್ರೂ, ಕೆರಿಯರ್ ಬಗ್ಗೆ ನೀವು ಒದ್ದಾಡ್ತಿರೋದಾಗ್ಲಿ, ಹೆಲ್ತ್ ಬಗ್ಗೆ ಆಗ್ಲಿ, ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಆಗ್ಲಿ ಅಲ್ವಾ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಮನಸ್ತಾಪ ಮಾಡ್ಕೊಂಡಿರೋದ್ರ ಬಗ್ಗೆ ಆಗ್ಲಿ ಮಾತಾಡ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಅವರಿಲ್ಲಿ. ಬಟ್ ಹಾರ್ಸ್ ಮುಂದೆ ಹೋಗ್ತಿಲ್ಲ ಅಂದ್ರೆ ಟೈಮ್ ಬರ್ಬೇಕು, ಇನ್ನು ಟೈಮ್ ಯಾವುದು ಅಡ್ಜಸ್ಟ್ ಆಗ್ತಿಲ್ಲ ಇಲ್ಲಿ. ಅವರು ಪಾಸಿಟಿವ್ ಆಗೇ ಬದಲಾಗಿದ್ದಾರೆ ಈ ಅಮಾವಾಸ್ಯೆಯಿಂದ, ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಓಕೆ, ಕನ್ಫರ್ಮ್ ಆಯ್ತಾ? ಥ್ಯಾಂಕ್ ಯು ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿ. ಬಟ್ ಹಾರ್ಸ್ ಹೋಗ್ತಿಲ್ಲ, ಟೈಮ್ ಕೂಡಿ ಬಂದಿಲ್ಲ, ಇನ್ನು ಆ ಟೈಮ್ ಬರೋದಕ್ಕೆ ಸ್ವಲ್ಪ ದಿನಗಳು ಹೋಗ್ಬೋದು. ಓಕೆನಾ? ಇವರು ಮಾತ್ರ ನಿರ್ಧಾರ ಮಾಡಿದ್ದಾರೆ, ಟೈಮ್ ಇನ್ನೂ ನಿರ್ಧಾರ ಆಗ್ತಿಲ್ಲ, ಸ್ವಲ್ಪ ಡಿಲೇ ಇದೆ. ಯಾವಾಗ ಆಗಬಹುದು ಅಂದ್ರೆ 3 ಇದೆ ಅಲ್ವಾ. 3 ಮಂತ್ಸ್ ಒಳಗಡೆ ನೀವು ಇಷ್ಟು ದಿನ ಯಾವ ಒಂದು ಪ್ರೀತಿನ ನೋಡಿದ್ರಿ, ಕಣ್ಣಾರೆ ಕಂಡಿದ್ರಿ ಅಲ್ವಾ, ನಿಮ್ ಸೋಲ್ ಹ್ಯಾಪಿ ಆಗಿತ್ತು, ಆ ಒಂದು ಫ್ರೆಂಡ್ಶಿಪ್, ಪ್ರೀತಿ ನಿಮ್ಗಿಲ್ಲಿ ಬರುವಂತಹ ಟೈಮ್. ಓಕೆನಾ? ಸೊ ನೀವಿಲ್ಲಿ ಯಾರಾದ್ರೂ ಒಬ್ರು ನಮ್ಮ ಪ್ರೀತಿಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ನಂಬಿದ್ರೆ, ಅವರು ಹೆಲ್ಪ್ ಮಾಡೋ ತರನೇ ಇದ್ದಾರೆ, ಬಟ್ ನಿಮ್ಗೆ ಸಂಪೂರ್ಣವಾಗಿ ಹೆಲ್ಪ್ ಮಾಡೋದಿಲ್ಲ ಅಂತ ತೋರಿಸ್ತಿದೆ. ನಿಮ್ಮ ಪ್ರೀತಿನ ನೀವೇ ಬದಲಾಯಿಸ್ಕೋಬೇಕು, ನಿಮ್ಮ ರಿಯೂನಿಯನ್ನ ನೀವೇ ಟೈಮ್ ಫಿಕ್ಸ್ ಮಾಡ್ಕೋಬೇಕು, ನೀವೇ ಮೆಸೇಜ್ ಮಾಡಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ನಿಮ್ಮ ಪಾರ್ಟ್ನರ್ ಆಯ್ತು, ಅವರಿಂದ ಆದಷ್ಟು ಸಹಾಯ ದೊರೆಯುತ್ತೆ, ಬಟ್ ಅಷ್ಟು ಅನುಕೂಲಕರವಾಗಿ ಇರೋದಿಲ್ಲ. ಓಕೆನಾ? ಅಗೇನ್ 3 ನಂಬರ್ ಬಂದಿದೆ. ಥರ್ಡ್ ಪಾರ್ಟಿ ಯಾರು ರಿಮೂವ್ ಆಗಿ ನಿಮ್ ಕಡೆ ಪಾಸಿಟಿವ್ ಬರೋ ತರಾನೇ ಕಾಣಿಸ್ತಿದೆ ನನಗಂತೂ ಇಲ್ಲಿ. ಓಕೆನಾ? ವೇಗವಾಗಿ ಒಂದು ಗುಡ್ ಮೆಸೇಜ್ ಬರ್ತಿದೆ. ಓಕೆನಾ? ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಇರಬಹುದು, ಅವರು ಮೆಸೇಜ್ ಮಾಡಿದ ತಕ್ಷಣ ನಾನು ಕಾಲ್ ಮಾಡ್ಬಿಡ್ಲಾ ಅಥವಾ ಪಾಸಿಟಿವ್ ಮೆಸೇಜ್ ಮಾಡ್ಬಿಡ್ಲಾ ಅನ್ನೋ ಡೌಟ್ ಇದೆ. ಓಕೆನಾ? ಮೆಸೇಜ್ಗೆ ರಿಪ್ಲೈ ಮಾಡಬೇಡಿ ಅಂತ ಬರ್ತಿಲ್ಲ, ಬಟ್ ವೇಗವಾಗಿ
ಡಿಸಿಷನ್ಸ್ ತಗೋಬೇಡಿ. ನಿಮಗೂ ಸ್ವಲ್ಪ ಈಗೋ ಇರಲಿ, ನಿಮಗೂ ಸ್ವಲ್ಪ ಆಟಿಟ್ಯೂಡ್ ಇರಲಿ. ಓಕೆನಾ? ನೀವಿಬ್ರು ಹರ್ಟ್ ಮಾಡ್ಕೊತೀರಾ, ಒಬ್ಬರನ್ನೊಬ್ಬರನ್ನ ಬೈದಾಡ್ಕೊಳ್ತೀರಾ, ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ಹೆಚ್ಚು ಕಡಿಮೆ ಮಾತಾಡ್ತೀರಾ ಅಲ್ವಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೀರಾ. ಓಕೆ, ನೀವೇ ಯಾವಾಗ್ಲೂ ಯಾಕೆ ಕನ್ವಿನ್ಸ್ ಆಗ್ಬೇಕು ಅಲ್ವಾ? ನಿಮ್ಮ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ಅವರ ಮಾತಿಗೆ ನೀವು ಕನ್ವಿನ್ಸ್ ಆದ ಪ್ರತಿ ಬಾರಿ. ಸ್ವಲ್ಪ ಯೋಚನೆ ಮಾಡಿ, ಪೇಷನ್ಸ್ ಇರ್ಲಿ. ನಿಮ್ಮ ಮಾತು ಒಂದೊಂದ್ಸಲ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್. ಅವ್ರು ಇಷ್ಟು ದಿನ ನಿಮ್ಗೆ ನೋವು ಕೊಟ್ಟಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಆದ್ರೂ ತಿಳುವಳಿಕೆ ಬರಲಿ. ಇನ್ನೊಂದ್ ದಿನ ಅವರು ನಿಮ್ಮ ಮೇಲೆ ಮಾತಾಡೋದಕ್ಕೂ ನಿಮ್ಮನ್ನ ದೂರ ಮಾಡೋದಕ್ಕೂ ಸ್ವಲ್ಪ ಯೋಚನೆ ಮಾಡ್ಬೇಕು. ನಿಮ್ಮ ವ್ಯಾಲ್ಯೂನ ನೀವೇ ಇಲ್ಲಿ ಕಳ್ಕೋಬೇಡಿ. ಓಕೆನಾ? ವೇಗವಾಗ ನಿರ್ಧಾರ ಬೇಡ. ಓಕೆನಾ? ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ತುಂಬಾ ಚಾಲೆಂಜಸ್ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಗೂ ಒಂದು ರಿಯೂನಿಯನ್ ಆಗೋದಿಕ್ಕೆ, ಒಂದು ಬ್ಯೂಟಿಫುಲ್ ಮೀಟಿಂಗ್ ನಡೆಯೋದಿಕ್ಕೆ ಅಲ್ವಾ? ತುಂಬಾ ಜನರ ಒಂದು ಪ್ರಭಾವ ಇದೆ. ಎಲ್ಲರೂ ನಿಮ್ಮ ಮೇಲೇನೆ ಕಂಡಿಟ್ಟಿದ್ದಾರೆ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಎನಿಮೀಸ್ ಅಲ್ವಾ? ಎಲ್ಲರಿಗೂ ನಿಮ್ ಬಗ್ಗೆನೆ ತುಂಬಾ ಇಲ್ಲಿ ಡೌಟ್ ಕ್ರಿಯೇಟ್ ಆಗಿದೆ ಅಲ್ವಾ? ಸ್ವಲ್ಪ ಹುಷಾರಾಗಿರಿ ನೀವಿಲ್ಲಿ. ನಿಮ್ಮ ಪಾರ್ಟ್ನರ್ಗೂ ಹೆಚ್ಚು ಅದೇ ಪ್ರಭಾವ ತೋರಿಸ್ತಿದೆ, ಅವರ ಫೀಲಿಂಗ್ಸ್ ಆಗಿರೋದ್ರಿಂದ ಇಲ್ಲಿ. ಓಕೆ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ಬರುವ ಉದ್ದೇಶ ಇದೆ. ಟೈಮ್ ಇನ್ನೂ ಕೂಡ ಬಂದಿಲ್ಲ. ಇನ್ನೊಂದು 3 months ಒಳಗಡೆನೆ ಎಲ್ಲ ಸರಿ ಹೋಗುತ್ತೆ. ಓಕೆನಾ? ಅವರು ದುಡುಕೋದಿಲ್ಲ. ರಿಪ್ಲೈ ಬಂದಿದ ತಕ್ಷಣ ನೀವು ದುಡುಕ್ಬೇಡಿ. ಓಕೆನಾ? ಸ್ವಲ್ಪ ಟಾಸ್ಕ್ ಸವಾಲುಗಳಿದ್ದಾವೆ, ಅದನ್ನ ಹೆದರಿಸಿ. ಕೆಲವೊಬ್ಬರಿಗೆ ಆನ್ಸರ್ ಕೊಡ್ಬೇಕಾಗಿದೆ, ಅದನ್ನ ಕೊಟ್ಟು ನಿಮ್ಮ ಕಡೆ, ನಿಮ್ಮ ಪರವಾಗಿ ನಿಮ್ಮ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಬರೋ ಚಾನ್ಸಸ್ ಇದೆ. ಓಕೆ, ಎ ವಿನ್ ಔಟ್ಕಮ್ ಈಸ್ ಫಾರ್ಕಾಸ್ಟ್ ಅಂತ ಬಂದಿದೆ. ಸೊ ಇದು ನೀವು ನೋಡ್ಬೋದು, ಡಬಲ್ ವಿನ್ ಇದೆ ಅಂಡ್ ಸಮಾನತೆ, ತುಲಾ ರಾಶಿ ಅಲ್ವಾ? ಸೊ ಸಮಾನತೆ ಅಂತ ಅಂದ್ರೆ ಈಕ್ವಾಲಿಟಿ. ವಿನ್ 2 ಸಲ ರಿಪೀಟ್ ಆಗಿದೆ. ನಿಮ್ಮ ಕಡೆ ಮಾತ್ರ ಅಲ್ಲ ಎಫರ್ಟ್ಸ್, ನಿಮ್ಮ ಪ್ರೀತಿನ, ನಿಮ್ಮ ಫ್ರೆಂಡ್ಶಿಪ್ನ ನೀವು ಉಳಿಸ್ಕೊಳ್ಳೋದಿಕ್ಕೆ ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್ ಕಡೆಯಿಂದನೂ ಒಂದು ಎಫರ್ಟ್ ಸಿಗುತ್ತೆ. ಇಷ್ಟು ದಿನ ನೀವು ಅವ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರ್ಪಟ್ಟು ಸುಮ್ಮನಾಗಿದ್ರಿ. ಇನ್ ಮುಂದೆ ನೋಡಿ, ಅವರು ಸಹ ನಿಮ್ಮ ಬಗ್ಗೆ ಬರೋದಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲಿ ಅವರ ಸಬ್ಕಾನ್ಶಿಯಸ್ ಈಗ ನಿಮ್ಮ ಪರವಾಗಿ ಆಲೋಚನೆ ಮಾಡೋದಿಕ್ಕೆ ಅವ್ರಿಗೆ ಸಜೆಷನ್ ಕೊಡ್ತಿದೆ. ಓಕೆನಾ? ಅದನ್ನ ನೋಡ್ಬೋದು ನಾವಿಲ್ಲಿ. ಇಬ್ಬರಲ್ಲೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಇಷ್ಟು ದಿನ ಯಾಕೆ ಮಾತಾಡಿಲ್ಲ ನಾನ, ಇಷ್ಟು ದಿನ ಯಾಕೆ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಯಾಕೆ ನಾವು ಇನ್ನೂ ದೂರ ಇದ್ದೀವಿ ಅಲ್ವಾ? ಯಾವಾಗ ನಮ್ಮ ಒಂದು ರಿಯೂನಿಯನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದಕ್ಕೂ ಉತ್ತರ ಸಿಗುವಂಥದ್ದು ನೀವು ಹೇಗೆ ಯೋಚನೆ ಮಾಡ್ತೀರೋ ಅವರು ಹಾಗೆ ಯೋಚನೆ ಮಾಡುವಂಥದ್ದು. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಂದ್ರೆ, ನೀವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕಂಪ್ಲೇಂಟ್ ಕೊಡೋ ರೀತಿ ಯೋಚನೆ ಮಾಡಿದ್ರೆ ನಿಮ್ಮ ಸಬ್ಕಾನ್ಶಿಯಸ್ ಅದನ್ನೇ ತಗೊಂಡು ಅವರು ನೆಗೆಟಿವ್ ಆಗಿ ನಿಮಗೆ ಬಿಹೇವ್ ಮಾಡೋ ರೀತಿ, ಉತ್ತರ ಕೊಡೋ ರೀತಿ ಕಾಣಿಸುತ್ತೆ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ, ಪಾಸಿಟಿವ್ ಆಗಿ ಬರೋ ರೀತಿ ಥಿಂಕ್ ಮಾಡಿದ್ರೆ ಅವರು ಪಾಸಿಟಿವ್ ಆಗಿ ನಿಮ್ಮ ಕಡೆ ಬರೋ ರೀತಿಯಲ್ಲಿ ಮೆಸೇಜ್ ಬರುತ್ತೆ. ಓಕೆನಾ? ಸಬ್ಕಾನ್ಶಿಯಸ್ ಪ್ರೋಗ್ರಾಮ್ ಅದಾಗಿರುತ್ತೆ. ನೀವು ಅವರ ಬಗ್ಗೆ ಯೋಚನೆ ಮಾಡಿದ ಪ್ರತಿ ಬಾರಿ ಅವರು ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಓಕೆನಾ? ಅದೇ ಕ್ವಾಂಟಮ್ ವರ್ಲ್ಡ್ ಸಬ್ಕಾನ್ಶಿಯಸ್ ರೂಲ್ಸ್ ಆಗಿರುತ್ತೆ. ಈ ಒಂದು ಸೀಕ್ರೆಟ್ನ ತಿಳ್ಕೊಂಡು ಮುಂದೆ ಹೋಗಿ ನಿಮ್ಮ ರಿಲೇಶನ್ಶಿಪ್ನ, ನಿಮ್ಮ ಫ್ರೆಂಡ್ಶಿಪ್ನ ನೀವು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ. ಹೋಲ್ಡ್ ಯುವರ್ ವಿಷನ್ ಅಂತ ಬಂದಿದೆ. ಯಪ್ಪ, ಈ ಮ್ಯಾನಿಫೆಸ್ಟೇಷನ್ಸ್ ಟೆಕ್ನಿಕ್ಸ್ ಯಾವುದು ವರ್ಕ್ ಆಗ್ತಿಲ್ಲ, ಈ ಮೆಡಿಟೇಷನ್ಸ್ ಯಾವುದು ವರ್ಕ್ ಆಗ್ತಿಲ್ಲ, ಹೊಪನೊಪ್ಪನೋ ಯಾವುದು ವರ್ಕ್ ಆಗ್ತಿಲ್ಲ. ನೀವೇನಾದರೂ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀರಾ ಇದ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಅಂದರೆ ಅವೆಲ್ಲ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಲ್ವಾ? ಅದ್ರ ಮೇಲೆ ನಿಮಗೆ ಬೇಜಾರಾಗಿದೆ ಅಲ್ವಾ? ಸಮಥಿಂಗ್ ಆಕಾಶಿಕ್, ಟ್ಯಾರೋಟ್, ನ್ಯೂಮರಾಲಜಿಸ್ಟ್, ಪೆಂಡ್ಯುಲಮ್ ಏನೆಲ್ಲ ನಿಮಗೆ ಆನ್ಸರ್ ಕೊಟ್ಟಿದೆ, ಹೇಗೋ ಒಂದು ಹಾಗೆ ಆನ್ಸರ್ ತಿಳ್ಕೊಂಡಿದ್ದೀರಾ, ಎಲ್ಲ ಒಳ್ಳೇದಾಗುತ್ತೆ ಅಂತ. ಅದ್ರ ಮೇಲೆಲ್ಲ ನಂಬಿಕೆ ಹೋಗಿದೆ. ವಿಷನ್ ಬೋರ್ಡ್ ನಿಮ್ಗಿದ್ದಂತಹ ಒಂದು ಅಂದಾಜು ಹೀಗೆಲ್ಲ ಆಗ್ಬೋದು ಅಂತ, ಅದೆಲ್ಲ ಅದ್ರ ಮೇಲೆ ನಿಮಗೆ ನಂಬಿಕೆ ಕಳ್ಕೊಂತಿದ್ದೀರಾ. ಸೊ ಹೋಲ್ಡ್ ಅಂತ ಕೊಟ್ಟಿದ್ದಾರೆ. ಯಾವುದು ವೇಸ್ಟ್ ಆಗೋದಿಲ್ಲ, ನಿಮ್ಮ ಪ್ರಯತ್ನಗಳಲ್ಲಿ ಯಾವುದು ವೇಸ್ಟ್ ಆಗೋದಿಲ್ಲ, ಎಲ್ಲ ನಿಮ್ಮ ಪರವಾಗಿ ಬರುತ್ತೆ. ಜಸ್ಟ್ ವೆಯ್ಟ್ ಮಾಡಿ, ತಾಳ್ಮೆ ಇರಲಿ, ಸಹನೆ ಇರಲಿ, ಪೇಷನ್ಸ್ ಇರಲಿ ನಿಮಗೆ. ಓಕೆನಾ? ಎಲ್ಲ ನಿಮ್ಮ ಪರವಾಗಿ ಬದಲಾಗುತ್ತೆ. ಯೂನಿವರ್ಸ್ ಈಗ ನಿಮ್ಮ ಪರವಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮ ಪರ್ಸನ್ ಈಗ ನಿಮ್ಮ ಪರವಾಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆನಾ? ಇದು ತುಂಬಾ ಬ್ಯೂಟಿಫುಲ್ ಕರೆಕ್ಟ್ ಟೈಮ್ ಇದೆ. ನೀವೀಗ ಏನ್ ಮಾಡ್ಬೇಕು ಅಂದ್ರೆ, ಓಪನ್ ಹರ್ಟ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಈ ವರ್ಡ್ಸ್ 4 ಸೆಂಟೆನ್ಸ್. ಓಕೆನಾ? ಓಪನೋ ಮಿರಾಕಲ್ಸ್ ನಡೆಸುವಂತಹ ವರ್ಡ್ಸು. ಐ ಆಮ್ ಸಾರಿ,
ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಪದಗಳನ್ನ ನಿಮ್ಮ ಪಾರ್ಟ್ನರ್ನ ಫೋಟೋನ ನೋಡಿ 11 ಟೈಮ್ಸ್ 11 ಡೇಸ್ ಹೇಳಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಏನು ಅಂದರೆ ನೀವು ಈ ಪ್ರೇಯರ್ ಮಾಡಬೇಕಂದ್ರೆ ನೀವು ಟ್ರಾನ್ಸ್ಪರೆನ್ಸಿ ಆಗಿರಬೇಕು. ನಿಮ್ಮಲ್ಲಿ ಕೋಪ, ದ್ವೇಷ, ಅಸೂಯೆ, ಜಲಸ್ಸು, ಕಂಪ್ಲೇಂಟ್ ಮಾಡೋ ಗುಣ ಇವೆಲ್ಲ ಇರಬಾರ್ದು. ಒಂದು ಮಿರರ್ ರೀತಿ ಇರಬೇಕು ನಿಮ್ಮ ಮನಸ್ಸು. ನೀವೇ ಒಂದು ಹೋಪನೋಪನೋ ಪ್ರೇಯರ್ ಆಗಿ ಇರಬೇಕು, ಬದಲಾಗಬೇಕು. ಆಗ ಈ ಹೋಪನೋಪನೋ ಪ್ರೇಯರ್ಸ್ ತುಂಬ ಅದ್ಭುತವಾಗಿ ನಡೆಯುತ್ತೆ. 11 ಡೇಸ್ ಅಲ್ಲ, 1 ಟೈಮ್ ಹೇಳಿದ್ರು ತುಂಬ ಅದ್ಭುತವಾಗಿ ನಡೆಯುತ್ತೆ. ಓಕೆ. ಆ್ಯಂಡ್ ಮೆಡಿಟೇಷನ್ ಅಂತ ಬಂದಿದೆ ಇಲ್ಲಿ. ಮೆಡಿಟೇಷನ್ ಮಾಡಿ, ಡೈಲಿ 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ನಿಮ್ಮಲ್ಲಿ ಇರೋಂತಹ ನೆಗೆಟಿವ್ ವೈಬ್ರೇಷನ್ಸ್ ಕಡಿಮೆ ಆಗಿ ಪಾಸಿಟಿವ್ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡೀಪ್ ಆಗಿ ಮೆಡಿಟೇಷನ್ ಮಾಡಿದ ನಂತರ ನಿಮ್ಮ ಇಂಟ್ಯೂಷನ್ ಪವರ್ ಮೇಲೆ ನೀವು ವರ್ಕ್ ಮಾಡೋದು ಆಗುತ್ತೆ. ನಿಮ್ಮ ಮನಸ್ಸಿನ ಮಾತಿನ ಪ್ರಕಾರ ನಿಮಗೆ ಯಾವುದು ಒಳ್ಳೆಯದು ಅದನ್ನೇ ತಂದುಕೊಡುತ್ತೆ ನಿಮ್ಮ ಸಬ್ಕಾನ್ಷಿಯಸ್. ಓಕೆನಾ. ನೀವೊಂದು ಪ್ರೀತಿಗಾಗಿ ವೆಯ್ಟ್ ಮಾಡುವಂಥದ್ದು ಬೇಡ, ಗಲಾಟೆ ಮಾಡುವಂಥದ್ದು ಬೇಡ, ವರಿ ಆಗುವಂಥದ್ದು, ಕ್ರೈ ಮಾಡುವಂಥದ್ದು ಬೇಡ. ಎಲ್ಲ ತಾನಾಗೆ ಬರುತ್ತೆ. ಜಸ್ಟ್ ಡೂ ಮೆಡಿಟೇಷನ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ಮೂನಾಲಜಿ ಸಜೆಷನ್ ಕೊಡ್ತಿದೆ. ಎಸ್, ಫ್ಯೂಚರ್ ಹೇಗೆ ಡಿಸೈಡ್ ಆಗಿದೆ ಅಮಾವಾಸ್ಯೆ ನಂತರ ನೋಡೋಣ. ಎಲ್ಲ ಪಾಸಿಟಿವ್ ಇದೆ ನಿಮಗೆ ಅನ್ಕೊಂಡಿದ್ದೆ ನಾನಿಲ್ಲಿ. ಬದಲಾವಣೆ ಇದೆ, ಬಟ್ ಕಷ್ಟ ಇದೆ. ನಿಮ್ಗೆ ಈ ಪರ್ಸನ್ ಈ ರಿಲೇಶನ್ಶಿಪ್ನ ಬಿಟ್ಟು ಹೋಗುವಂತಹ ಒಂದು ನಿರ್ಧಾರ ಬಂದ್ಬಿಡುತ್ತೆ ನಿಮ್ಮಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಅಲ್ಲಿ. ಓಕೆನಾ. ಬಿಟ್ಟು ಹೋಗ್ತಿದ್ದಾರೆ ನೋಡಿ ಆ ಪರ್ಸನ್. ಓಕೆನಾ. ಗ್ರಹಣದ ಸ್ಥಿತಿ ಬೇರೆ ಇದೆ ಇಲ್ಲಿ. ಮೂನ್ ಅಂಡ್ ಸನ್ ಎರಡು ಇದಾವೆ. ಓಕೆನಾ. ಒಂದೇ ಒಂದು ವಿಚಾರಕ್ಕೆ ನಿಮ್ಮ ಪಾರ್ಟ್ನರ್ ಇಂದ ನಿಮ್ಗೆ ಪ್ರತಿಯೊಂದು ರೀತಿ ಒಂದು ಪಾಸಿಟಿವ್ ಎಮೋಷನ್, ಕೇರ್ ಎಲ್ಲ ಸಿಗ್ತಿದೆ. ಯಾವುದೋ ಒಂದು ಕಾರಣಕ್ಕೆ, ಥರ್ಡ್ ಪಾರ್ಟಿ ಕಾರಣಕ್ಕೋ ಅಥವಾ ಯಾವುದೋ ಒಂದು ಸಣ್ಣ ಮನಸ್ತಾಪದಿಂದನೋ, ಓಕೆನಾ, ಒಂದು ರೀಸನ್ ನಿಮಗೆ ಗೊತ್ತಿರುತ್ತೆ. ಆ ಒಂದು ರೀಸನ್, ಗ್ರಹಣದ ಸ್ಥಿತಿ ಇದೆ ಇಲ್ಲಿ, ಸ್ಯಾಟರ್ನ್ ಪ್ರಭಾವ ಇದೆ 8 ನಂಬರ್. ಒಂದು ರೀಸನ್ ಇಂದ ನಿಮ್ಮ ಪ್ರೀತಿ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗೋ ಚಾನ್ಸಸ್ ಇದೆ. ಓಕೆನಾ. ಬಿಟ್ಟು ಹೋಗ್ತಿದ್ದಾರೆ ಇಲ್ಲಿ, ಮತ್ತೆ ವಾಪಸ್ ಬರೋದು ಡೌಟ್ ಇದೆ. ಇದೊಂದು ವಾರ್ನ್ ಅಂತ ಹೇಳ್ತಿದ್ದೀನಿ. ಓಕೆನಾ. ಆಗಸ್ಟ್ ಇಸ್ ಲಯನ್ ಪೋರ್ಟಲ್, ಬ್ಯೂಟಿಫುಲ್ ಮ್ಯಾನಿಫೆಸ್ಟೇಷನ್ ಮಂತ್ ಇದು. ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡಿ, ಚೆನ್ನಾಗಿ ವಾಟರ್ ಕುಡೀರಿ, ಒಳ್ಳೆ ಅಫರ್ಮೇಷನ್ಸ್ ಹೇಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ. ಈ ಒಂದು ಪರಿಸ್ಥಿತಿ, ಬಿಟ್ಟು ಹೋಗುವಂತಹ ಪರಿಸ್ಥಿತಿ, ನಿಮ್ಮ ಪ್ರೀತಿ ನಿಮ್ಗೆ ಬರ್ದೇ ಇರ್ಲಿ ಅಂತ ನಾನು ಇಲ್ಲಿ ಕೇಳ್ಕೊಂತೀನಿ. ಓಕೆನಾ. ಸ್ಟ್ರಕ್ ಸಿಚುವೇಶನ್. ಓಕೆನಾ. ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಸುತ್ತಲೂ ಸ್ವಾರ್ಡ್ಸ್ ಇದಾವೆ, ಕೈ ಕಾಲೆಲ್ಲ ಕಟ್ಟಾಕಿದ್ದಾರೆ, ತುಂಬಾ ನಾನ್ ಸೆನ್ಸ್ ಆಗಿ ಒಂದು ರೆಡ್ ಡ್ರೆಸ್ ಹಾಕಿದ್ದಾರೆ. ಇಲ್ಲಿ ಸರಿಯಾಗಿ ಭೂಮಿ ಇಲ್ಲ, ವಾಟರ್ ಇಲ್ಲ, ಬ್ಯಾಕ್ ಗ್ರೌಂಡ್ ಎಲ್ಲ ಫುಲ್ ಬ್ಲಾಕ್ ಅಂಡ್ ವೈಟ್ ಆಗಿದೆ ಅಲ್ವಾ. ತುಂಬಾ ನೆಗೆಟಿವ್ ಥಾಟ್ಸ್. ಅವಳೇ ಲಾಕ್ ಮಾಡ್ಕೊಂಡಿದ್ದಾಳೆ ಪರಿಸ್ಥಿತಿಗಳಿಂದ. ಅವಳು ಸ್ಟ್ರಕ್ ಸಿಚುವೇಶನ್ ಇಂದ ಹೊರಗಡೆ ಬರಬೇಕು. 8 ನಂಬರ್ ಸ್ಯಾಟರ್ನ್ ನಿಮ್ಗೆ ಯಾವುದು ತೊಂದರೆ ಮಾಡೋದಿಲ್ಲ ಇಲ್ಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ನಿಮ್ಮ ಪೇಷನ್ಸ್ಗೆ ತಕ್ಕ ಪ್ರತಿಫಲ, ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲನ ಕೊಡ್ತಾನೆ. ಓಕೆನಾ. ದೇರ್ ಆರ್ 2 ಡೇಂಜರಸ್ ಕಾರ್ಡ್ಸ್ ಹಿಯರ್, ಬಟ್ ಡೋಂಟ್ ವರಿ. ಹೆರೋಪೈಂಟ್ ಕಾರ್ಡ್ ಬಂದಿದೆ. ಗುರುನ ಮೀಟ್ ಮಾಡಬೇಕು ನೀವು, ನಿಮ್ಮ ನೆಚ್ಚಿನ ದೇವರನ್ನ ಪ್ರಾರ್ಥನೆ ಮಾಡಬೇಕು. ನೀವೇನಾದ್ರೂ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿ ಸ್ಟಾಪ್ ಮಾಡಿದ್ದೀರಾ ಅಂದ್ರೆ ಆದಷ್ಟು ಪ್ರಯತ್ನ ಪಡಿ. ಆ ಒಂದು ಗಾಡ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಮಾತಾಡೋದಕ್ಕೆ, ಮನಸ್ಸಲ್ಲೇ ಮಾತಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವರ ಫೋಟೋನ ನೋಡಿ, ನನ್ನನ್ನು ಹೇಗಾದ್ರೂ ಕರ್ಸ್ಕೊ, ನಿನ್ನ ದರ್ಶನ ಭಾಗ್ಯ ನನಗೆ ಬೇಕು ಅಂತ ಕೇಳಿ. ಆ ಒಂದು ನೀವು ಟೆಂಪಲ್ಗೆ ಹೋಗ್ಬೇಕಾಗಿ, ದೇವ್ರನ್ನ ವಿಸಿಟ್ ಮಾಡ್ಬೇಕಾಗಿರುವಂತಹ ಒಂದು ದಿನ ಬರುತ್ತೆ. ಓಕೆನಾ. ಅಷ್ಟೇ ಅಲ್ಲ, ನೀವೊಂದು ಹೀಲಿಂಗ್ ಸೆಷನ್ನ ತಗೊಳ್ಳಿ, ಆಕಾಶಿಕ್ ಹೀಲಿಂಗ್, ಅಥವಾ ನೀವು ಹೋಪನೋಪನ ಅಡ್ವಾನ್ಸ್ ಹೀಲಿಂಗ್ ಟೆಕ್ನಿಕ್ಸ್ ಇದಾವೆ, ಆ ಒಂದು ಸೆಷನ್ನ ತಗೋಬಹುದು. ಓಕೆನಾ. ಅಥವಾ ನಿಮ್ಮ ನೆಚ್ಚಿನ ಹೀಲರ್ ಹತ್ರನೂ ತಗೋಬಹುದು, ಅಥವಾ ನನ್ನ ಹತ್ರನೂ ತಗೋಬಹುದು. ಅಡ್ವಾನ್ಸ್ ಹೋಪನೋಪನ ಟೆಕ್ನಿಕ್ ಇಂದ ನಿಮ್ಮ ಮನಸ್ಸು ರಿಲೀಫ್ ಆಗುತ್ತೆ. ಆಕಾಶಿಕ್ ಹೀಲಿಂಗ್ ಇಂದ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಇಂದ ನಿಮ್ಮ ಮನಸ್ಸು ಹಗುರವಾಗುತ್ತೆ. ಓಕೆನಾ. ಗೈಡೆನ್ಸ್ ಕೊಡ್ತಿದ್ದಾರೆ ನೋಡಿ, ಒಬ್ಬ ಪರ್ಸನ್ ಇಲ್ಲಿ ಗೈಡೆನ್ಸ್ ಕೊಡ್ತಿದ್ದಾರೆ. ಈ ಒಂದು ಗೈಡೆನ್ಸ್ ತಗೋಬೇಕು ನೀವು ಅಂತ ನಿಮ್ಗೆ ಇಲ್ಲಿ ಏನಾಗ್ತಿದೆ, ಮೆಸೇಜ್ ಬಂದಿದೆ ನಿಮ್ಮ ಫ್ಯೂಚರ್ ಕಡೆ. ಓಕೆನಾ. ನೈಟ್ ಆಫ್ ವಾಂಡ್ಸ್, ಇಲ್ಲಿ ಹಾರ್ಸ್ ಹೆದರ್ಕೊಳ್ತಿದೆ, ಟೈಮ್ ಹೆದರ್ಕೊಳ್ತಿದೆ, ನಿಮ್ಮ ಕಡೆ ಬರೋದಿಕ್ಕೆ ಪರಿಸ್ಥಿತಿಗಳು ಹೆದರ್ಕೊಳ್ತಿದೆ. ಓಕೆನಾ. ಎಲ್ಲ ಸ್ಮೂತ್ ಆಗಿ ಆಗೋದಿಕ್ಕೆ ನಿಮ್ಗೆ ಇಲ್ಲಿ ಕೊಟ್ಟಿರುವ ಗೈಡೆನ್ಸ್, ಮೆಡಿಟೇಷನ್ ಮಾಡಿ, ಡೀಪ್ ಆಗಿ ನಿಮ್ಮ ಇಂಟ್ಯೂಷನ್ ಕಡೆ ಹೋಗಿ. ಓಕೆನಾ. ಅಂಡ್ ಹೇರೋಪೆಂಟ್ ಕಾರ್ಡ್ ಬಂದಿದೆ, ಅಗೇನ್ ಗೈಡೆನ್ಸ್. ಓಕೆನಾ. ಹೋಲ್ಡ್ ಮಾಡಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾವುದು ವೇಸ್ಟ್ ಆಗಿಲ್ಲ ಅಂತ. ಓಕೆನಾ.
ಅಂಡ್ ಸಮಾನತೆ ಸಿಗುತ್ತೆ ಅಂತ. ನಿಮ್ಮ ಪಾರ್ಟ್ನರ್ ಸಹ ನಿಮ್ಮ ಪರವಾಗಿ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಹೆಲ್ಪ್ ಮಾಡ್ತಿದೆ. ಈ ಒಂದು ಸಿಚುವೇಶನ್ಗೆ ಹೋಗಬೇಡಿ. ಎಕ್ಸಾಮ್ ಕೊಡುತ್ತೆ ಯೂನಿವರ್ಸ್, ನಿಮ್ಮ ಟೆಸ್ಟ್ ಮಾಡೋದಿಕ್ಕೆ. ನಿಮಗೆ ಕೊಡ್ತಾ ಇರೋ ರೀತಿನೇ ಎಲ್ಲ ಸಿಚುವೇಶನ್ಸ್ ತಂದುಕೊಟ್ಟು ಲಾಸ್ಟ್ಗೆ ಒಂದು ಎಕ್ಸಾಮ್ ಕೊಡುತ್ತೆ. ತುಂಬ ದೊಡ್ಡ ಒಂದು ಟ್ವಿಸ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾದರೂ ನೀವು ಪಾಸ್ ಆಗಿದ್ದೀರಾ ಅಂದರೆ ನಿಮ್ಮ ಪಾರ್ಟ್ನರ್ ಕ್ಯಾರೆಕ್ಟರ್ ಮೇಲೆ ಡೌಟ್ ಬರೋ ಹಾಗೆ ಒಂದು ಸೀನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿದ್ದೀನಿ. ಅದು ಸುಳ್ಳು ಆಗಿರ್ಬೋದು. ಅದನ್ನು ನೀವು ನಂಬಿ ನೀವು ಮತ್ತಷ್ಟು ಬೇಜಾರು ಮಾಡ್ಕೊಂಡಾಗ ನೀವು ಎಕ್ಸಾಮಲ್ಲಿ ಫೇಲ್ ಆದಂಗೆ. ಆ್ಯಕ್ಚುಲಿ ಅದು ಸುಳ್ಳು ಆಗಿರ್ಬೋದಲ್ವಾ, ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅಲ್ವಾ, ಟ್ಯಾರೋಟಲ್ಲಿ ಕೇಳಿ ಅವರ ಕ್ಯಾರೆಕ್ಟರ್ ಹೇಗಿದೆ ಅಂತ. ಹಾಗೆಲ್ಲ ನೋಡಿ ನೀವು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ಓಕೆ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ ಅಂತ ಪ್ರೂವ್ ಮಾಡಿಕೊಂಡು ನಿಮ್ಮ ಪಾರ್ಟ್ನರ್ನ ನೀವು ಪಡ್ಕೊಳ್ಳಿ. ನಿಮ್ಮ ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಇದುವರೆಗೂ ಇಂಟ್ರೆಸ್ಟಾಗಿ ನೋಡ್ತಿದ್ದೀರಾ ಅಂದರೆ ನಿಮ್ಮ ಎನರ್ಜಿಗೆ ಇದು ಕನೆಕ್ಟ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ನನಗೆ ಟ್ಯಾರೋ ಗೈಡೆನ್ಸ್ ಅಂತ ಮೆಸೇಜ್ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ನೆಕ್ಸ್ಟ್ ಟ್ಯಾರೋ ಡೆಕ್ನ ಸೆಲೆಕ್ಟ್ ಮಾಡಿದ್ದೀರಾ? ಇದು ನನ್ನ ಫೇವ್ರೆಟ್ ಸಹ. ಸೊ ನಿಮಗೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಈ ಒಂದು ಬ್ಯೂಟಿಫುಲ್ ಅಲ್ವಾ ಅಮಾವಾಸ್ಯೆ ನಂತರ ಏನೆಲ್ಲ ಸ್ಟೋರಿ ನಡೆಯುತ್ತೆ, ಏನಂತ ಭಾವನೆಗಳು ಸ್ಟಾರ್ಟ್ ಆಗ್ತಿದೆ ನಿಮ್ಮ ಪಾರ್ಟ್ನರಲ್ಲಿ ನೋಡೋಣ. Oh my God, 9, 10 cups. ನೀವು ಈ ಬಾರಿ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆನ ಮಿಸ್ ಮಾಡ್ಕೊಂಡಿರ್ಬೋದು. ನಿಮ್ಮ ಪರ್ಸನಿಂದ ಒಂದು ಏನು ಹೇಳ್ತೀವಿ ನಾವು, ಪಾದಪೂಜೆ ಅಲ್ವಾ, ಒಂದು ಸ್ವೀಟ್ ತಿನ್ಸೋ ಅಂಥದ್ದು ಅಲ್ವಾ. ಸೊ ಆ್ಯಕ್ಚುಲಿ ರಿವರ್ಸ್ ಬಂತಲ್ವ, ಅದನ್ನು ಮಿಸ್ ಮಾಡ್ಕೊಂಡಿರಬಹುದು. ಬಟ್ ನೆಕ್ಸ್ಟ್ ಇಯರ್ ಬರೆದಿಟ್ಕೊಳ್ಳಿ, ನೆಕ್ಸ್ಟ್ ಇಯರ್ ಭೀಮನ ಅಮಾವಾಸ್ಯೆ ಅಥವಾ ನೀವು ಪೂಜೆ ಮಾಡುವಂಥದ್ದು ಅವರಿಗೆ ಒಂದು ಸ್ಮಾಲ್ ಬ್ಯೂಟಿಫುಲ್ ಸೀನ್. ಅದು ಮಿಸ್ ಮಾಡ್ಕೊಂಡಿರ್ಬೋದು. ಬಟ್ ನೋಡಿ ಏನಾಗುತ್ತೆ, ನೆಕ್ಸ್ಟ್ ಇಯರ್ ಭೀಮನ ಅಮಾವಾಸ್ಯೆಗೆ ಒಂದು ವಿಡಿಯೋ ಮಾಡ್ಕೊಳ್ತೀರಾ ನೀವು. ಭೀಮನ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು. ನನ್ನ ಮಾತು ನಿಜ ಆಗುತ್ತೆ. ಓಕೆ, ಬಿಕಾಸ್ 9 of cups, 10 of cups ಇದು ಸಾಮಾನ್ಯ ಕಾರ್ಡ್ ಅಲ್ಲ. ಓಕೆ ಓಕೆ, ಪೇಜ್ ಆಫ್ ವಾಂಡ್ಸ್. ಯಾರಿದು ಈ ಕಾರ್ಡ್ ಸೆಲೆಕ್ಟ್ ಮಾಡಿದವರು? ಓ ಮೈ ಗಾಡ್, ಓ ಮೈ ಲಾರ್ಡ್. 9 of cups. ಓಕೆ, ಮೂನಾಲಜಿ ಇದೆ. ನಾನು ಹೇಳ್ದೆ ಅಲ್ವಾ, ಅಮಾವಾಸ್ಯೆ ಒಂದು ಎಂಟಿ ಪೇಜ್ ಇದ್ದ ಹಾಗೆ. ನೀವು ಏನು ಬರ್ಕೊಂಡ್ರೆ ಅದು ಮೂನ್ ಎನರ್ಜಿ, ಮೂನ್ ಹೇಗೆ ಬೆಳೆಯುತ್ತೋ ಫುಲ್ ಮೂನ್ಗೆ, ಹಾಗೆ ನಿಮ್ಮ ವಿಶ್ನ ಕಂಪ್ಲೀಟ್ ಮಾಡಿ ತಂದುಕೊಡುತ್ತೆ. ಎಸ್, ಓಕೆ ಓಕೆ. Last card. Yes. Beautiful, beautiful cards. So 9 of cups. Everything ನಿಮ್ಮ ಪರ್ಸನಿಂದ ನಿಮಗೆ ಸಿಗುತ್ತೆ. ಅವರೀಗ ರೆಡಿ ಆಗಿದ್ದಾರೆ. ನಿಮಗೆ ಇಲ್ಲಿ ಲವ್, ಕೇರ್, ರೊಮ್ಯಾನ್ಸ್, ಟೈಮ್, ಹ್ಯಾಪಿನೆಸ್ ಪ್ರತಿಯೊಂದು ಕೊಡ್ತಾರೆ. ಒಂದೊಂದು ಕಪ್ಪು ಒಂದೊಂದು ಎಮೋಷನ್. ನಿಮ್ಗೆ ಯಾವೆಲ್ಲ ಎಮೋಷನ್ ಬೇಕೋ ಎಲ್ಲ ಬರ್ಕೊಂಬಿಡಿ ಅದರಲ್ಲಿ. ಓಕೆನಾ? ಪಾಸಿಟಿವ್ ಗೋಲ್ಡನ್ ಬ್ಯಾಕ್ಗ್ರೌಂಡ್, ಅಮೇಝಿಂಗ್ ಇಲ್ಲಿ. ಓಕೆನಾ? ಲಯನ್ ಆ್ಯಕ್ಚುಲಿ ಗೋಲ್ಡ್ ಕಲರಲ್ಲಿ ಇರುತ್ತಲ್ವ, ವರ್ಕ್ ಆಗಿದೆ ನಿಮ್ಮ ಲಯನ್ ಪೌಡ್ರ್. ನಿಮ್ಮ ವಿಷನ್ ಇಲ್ಲಿ ವರ್ಕ್ ಆಗಿದೆ. ಎಷ್ಟು ಅದ್ಭುತವಾಗಿ ಅವರು ಖುಷಿ ಪಡ್ತಿದ್ದಾರೆ, ತೇಲಾಡ್ತಿದ್ದಾರೆ ಗೋಲ್ಡನ್ ಎನರ್ಜಿಯಲ್ಲಿ ಅಲ್ವಾ.
ನೀವು ಆಕರ್ಷಿಕ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಹೊಂದಿದ್ದೀರಾ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ಆಕರ್ಷಿಕ್ ಲೈಬ್ರರಿ ವಿಸಿಟ್ ಮಾಡಿದ ತಕ್ಷಣ ಲೈಬ್ರರಿ ಪೂರ್ತಿ ಗೋಲ್ಡನ್ ಕಲರ್ ಇರುತ್ತೆ. ನಮ್ಗೆ ಬರೋಕೆ ಇಷ್ಟ ಇಲ್ಲ ಮೇಡಮ್ ಅಂತಾರೆ ಅಲ್ವಾ. ಪಾಸಿಟಿವ್ ಕಾರ್ಡ್, ಫಸ್ಟ್ ಕಾರ್ಡೇ ಪಾಸಿಟಿವ್. ನಿಮ್ಗೆ ಏನೆಲ್ಲ ಬೇಕು, ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ರಿಲೇಶನ್ಶಿಪ್ ಪರವಾಗಿ, ಅದು ನಿಮ್ಮ ಪಾರ್ಟ್ನರ್ ನಿಮ್ಗೆ ಕೊಡ್ತಾರೆ ಇಲ್ಲಿ. ಓಕೆನಾ. 10 of Cups ಕಂಟಿನ್ಯೂಸ್ ಕಾರ್ಡ್ ಬಂದಿದೆ ಇಲ್ಲಿ. ನೀವು ಮಾತ್ರ ಅಲ್ಲ, ನಿಮ್ಮ ಕಿಡ್ಸ್, ನಿಮ್ ಗೋಲ್ಡನ್ ಕಪ್ಸು ಹೋಗ್ತಾ ಹೋಗ್ತಾ ನೋಡಿ ಕಲರ್ಫುಲ್ 7 ನಂಬರ್, ಯೂನಿವರ್ಸಲ್ ನಂಬರ್, ರೈನ್ಬೋ ನಂಬರ್, ಎಲ್ಲ ಬಣ್ಣಗಳ ಎಮೋಷನ್ಸ್ ನಿಮ್ಗೆ ಸಿಗುತ್ತೆ. ಎಲ್ಲ ಕಪ್ಸು ಅವರು ಡಿಸೈನ್ ಮಾಡ್ತಾರೆ, ನಿಮ್ಮ ಹತ್ರ ಬರೋಷ್ಟರಲ್ಲಿ ಕಲರ್ಫುಲ್ ಆಗುತ್ತೆ. ಮಕ್ಕಳು ಸಹ ವಾಟರ್, ಬೀಚ್, ಅದು ಸಂಪೂರ್ಣ ಎಮೋಷನ್ಸ್. ವಾಟರ್ನ ನಾವು ಎಮೋಷನ್ಸ್ಗೆ ಹೋಲಿಕೆ ಮಾಡ್ತೀವಲ್ಲ, ನಾವು ಯಾವ ಎಮೋಷನ್ನ ಎಕ್ಸ್ಪ್ರೆಸ್ ಮಾಡಿ ಆ ವಾಟರ್ನ ಕುಡಿತೀವೋ ಅದು ನಮ್ಮ ಲೈಫಲ್ಲಿ ನಡೆಯುತ್ತೆ ಅಂತ. ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ವಾ. ನೀವು ಒಂದು ಬ್ಯೂಟಿಫುಲ್ ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ತೀರಾ 1 ಮಂತಲ್ಲಿ, ಅಥವಾ ಆಲ್ರೆಡಿ ಮಾಡಿದ್ದೀರಾ. ನ್ಯೂ ಹೇರ್ ಸ್ಟೈಲ್ ಇದೆ ಇಲ್ಲಿ. ಒಂದು ಟ್ರಿಪ್ ಪ್ಲಾನ್ ಮಾಡ್ತೀರಾ, ಓಕೆನಾ. ಬ್ಯೂಟಿಫುಲ್ ಆಗಿ ಒಂದು ಹೊಸ ಡ್ರೆಸ್ಸಸ್ ನೀವು ಆಲ್ರೆಡಿ ತಗೊಳ್ತೀರಾ ಅಂತ ನಾನು ಇಲ್ಲಿ ನೋಡ್ತೀನಿ. ಕಲರ್ ಯಾವ ಕಲರ್ ಡ್ರೆಸ್ ತಗೋಬೇಕು, ಮೇಡ್ ಫಾರ್ ಈಚ್ ಅದರ್. ನಿಮ್ಮ ಪಾರ್ಟ್ನರು ಆಟೋಮೆಟಿಕಲಿ ಅದೇ ಕಲರ್ ಶರ್ಟ್ ಅಥವಾ ಸ್ಯಾರಿ ಅಥವಾ ಡ್ರೆಸ್ ಮ್ಯಾಚಿಂಗ್ ನಡೆಯುತ್ತೆ ಇಲ್ಲಿ. ಕೋ ಇನ್ಸಿಡೆಂಟ್ ಅಲ್ಲ, ಇದು ಯೂನಿವರ್ಸ್ ಡಿಸೈಡ್ ಮಾಡಿದ್ದೆ, ನಿಮ್ಮ ಏಂಜಲ್ಸ್ ಡಿಸೈಡ್ ಮಾಡಿದ್ದೆ. ಓಕೆ. ದ ಹೆರ್ಮೇಟ್, ನಿಮ್ಮ ಪಾರ್ಟ್ನರ್ ಈ ಒಂದು ವಿಷನ್ ಅಲ್ಲಿ ಇದ್ದಾರೆ. ಬ್ಯೂಟಿಫುಲ್ ಅಮೇಝಿಂಗ್ ಲೈಫ್. ದ ಹೆರ್ಮೇಟ್ ಬಂದಿದೆ. ನೀವು ತಪಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಸಹ ತಪಸ್ ಮಾಡಿದ್ದಾರೆ, ವಿಷನ್ ಮಾಡಿದ್ದಾರೆ, ಫ್ಯೂಚರ್ ಕಡೆ ನೋಡ್ತಿದ್ದಾರೆ. ಇವರು ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ತುಂಬಾನೇ ಸ್ಟೆಪ್ಸ್ ಹತ್ತಿ, ಬೆಟ್ಟ ಹತ್ತಿ ಹೋಗಿ ಲಾಸ್ಟ್ ಅಲ್ಲಿ ಕೂತ್ಕೊಂಡು ಫ್ಯೂಚರ್ ಕಡೆ ನೋಡ್ತಿದ್ದಾರೆ. ಇವರು ಚೆನ್ನಾಗಿರ್ಬೇಕು ಅಂತ ಇಲ್ಲಿ ಹೋಗಿ ಯೋಚನೆ ಮಾಡ್ತಿರೋ ವ್ಯಕ್ತಿ ಒಂದು ಅಂದ್ರೆ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಸ್ಪಿರಿಚುವಲ್ ಕಡೆ ಬರ್ತಿದ್ದಾರೆ. ಬರ್ತಾ ಬರ್ತಾ ಇಷ್ಟು ದಿನ ಅಷ್ಟೊಂದು ಸ್ಪಿರಿಚುವಲ್ ಆಗಿರ್ಲಿಲ್ಲ, ನಿಮಗೋಸ್ಕರ ಸ್ಪಿರಿಚುವಲ್ ಆಗ್ತಿದ್ದಾರೆ, ಓಕೆನಾ. ಆ್ಯಂಡ್ ಅವ್ರಿಗೆ ಸರಿಯಾಗಿ ಇಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್, ಹೀಲಿಂಗ್ ಪ್ರೋಸೆಸ್ ನಿಮಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ ಇಲ್ಲಿ. ಆದ್ರೂ ನೀವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಮಾಡೋ ಒಂದು ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ತಿದೆ. ನೀವೊಬ್ಬರೇ ಮ್ಯಾನಿಫೆಸ್ಟ್ ಮಾಡ್ತಿದ್ರಿ ಇಷ್ಟು ದಿನ, ಈಗ ಅವರು ಸಹ ಮ್ಯಾನಿಫೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. 2 ಕಡೆಯಿಂದ ಎಮೋಷನ್, ಸೇಮ್ ಎನರ್ಜಿ. ಆಗಸ್ಟ್ ಮಂತಲ್ಲಿ ತ್ರಿಬಲೈಟ್ ಪೋರ್ಟಲ್ ಅಲ್ಲಿ ಕನೆಕ್ಟ್ ಆಗ್ತಿರೋದ್ರಿಂದ, ತ್ರಿಬಲೈಟ್ ಅಲ್ಲಿ ಆಕ್ಚುಲಿ ಎಲ್ಲರೂ ಏಂಜಲ್ ಎನರ್ಜಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾರೆ. ಎವ್ರಿ ಥಾಟ್ ಈಸ್ ಇಂಪಾರ್ಟೆಂಟ್, ಪ್ರತಿಯೊಂದು ಮಾತು ಇಂಪಾರ್ಟೆಂಟ್, ಓಕೆನಾ. ಆ ರೀತಿ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಟ್ಯಾರೋಟ್, ಆಸ್ಟ್ರೋ, ಆಕಾಶಿಕ್ ಬಗ್ಗೆ, ಬಟ್ ನಿಮಗೆ ಗೊತ್ತು, ರಿವರ್ಸ್ ಇದೆ ಅಲ್ವಾ. ಅದಕ್ಕೆ ಅವ್ರಿಗೆ ಸ್ಟೆಪ್ಸ್ ಗೊತ್ತಿಲ್ಲ, ಹೇಗೆ ಕನೆಕ್ಟ್ ಆಗಬೇಕು, ಗಾಡ್ ಎನರ್ಜಿಗೆ ಹೋಗಬೇಕು, ವಿಷನ್ ಮಾಡಬೇಕು ಅಂತ. ಅವ್ರು ಹೋಗ್ತಾರೆ, ಜಸ್ಟ್ ಕೂತ್ಕೊತಾರೆ, ಯೋಚನೆ ಮಾಡ್ತಾರೆ. ನಿಮ್ಮ ಎನರ್ಜಿ ಇಲ್ಲಿ ಅವರ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗೋದಕ್ಕೆ ದಾರಿ ಮಾಡಿಕೊಡ್ತಿದೆ, ಓಕೆನಾ. ಪೇಜ್ ಆಫ್ ವಾಂಡ್ಸ್, ಅವರು ಒಂದನ್ನ ಗೆಲ್ತಿದ್ದಾರೆ, ಪ್ರೀತಿನ ಮಾತ್ರ ಅಲ್ಲ, ಅವರ ಕೆರಿಯರಲ್ಲಿ ಒಂದು ಆಸ್ತಿ ಬರುವಂಥದ್ದು, ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಂತಹ ಒಂದು ಲ್ಯಾಂಡ್, ಹೋಮ್, ವೆಹಿಕಲ್ ಸೇಲ್ ಆಗ್ತಿದೆ, ಒಂದು ಪ್ರಮೋಷನ್ ಬರ್ತಿದೆ, ಒಂದು ಟ್ರಾನ್ಸ್ಫರ್, ಅವ್ರಿಗೆ ಇಷ್ಟವಾದ ಕಡೆ ಟ್ರಾನ್ಸ್ಫರ್ ಆಗ್ತಿದೆ. ಹ್ಯಾಪಿ ಆಗಿದ್ದಾರೆ ನೋಡಿ, ಫ್ಯೂಚರ್ ಕಡೆ ಹೋಗ್ತಾ ಹ್ಯಾಪಿ ಆಗಿದ್ದಾರೆ, ನಿಮ್ಮ ಹತ್ರ ಬರ್ತಿದ್ದಾರೆ, ಪಾಸಿಟಿವ್ ಇದೆ, ಓಕೆ. ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರೆ ನಿಮ್ಮ ಗ್ರೂಪ್ಗೆ ಬರೋಂತಹ ಚಾನ್ಸಸ್ ಇದೆ. ಪಾಸಿಟಿವ್ ಬರ್ತಿದೆ, ಅವರ ಸಬ್ಕಾನ್ಷಿಯಸ್ಲಿ, ಕಾನ್ಷಿಯಸ್ಲಿ, ಫ್ಯೂಚರ್ ಎಲ್ಲ ಕಡೆನೂ ಪಾಸಿಟಿವ್ ಇದೆ ನಿಮಗೆ ಇಲ್ಲಿ ರೀಡಿಂಗ್ ಅಲ್ಲಿ, ಓಕೆ. ನಿಮ್ಗಿಂತ ನಿಮ್ಮ ಪಾರ್ಟ್ನರೇ ಪಾಸಿಟಿವ್ ಆಗಿದ್ದಾರೆ.
ನೀವು ತುಂಬಾ ಕ್ಲೋಸ್ ಅಲ್ಲಿದ್ದೀರಾ ಅಚೀವ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ರಿಲೇಶನ್ಶಿಪ್ನ. ನಿಮ್ಮ ಒಂದು ಪ್ಲಾನ್ಸ್ ಇದೆ ಅಲ್ಲ, ಫ್ಯೂಚರ್ ಪ್ಲಾನ್ಸ್ ಮತ್ತೆ ಕೆರಿಯರ್ ಬಗ್ಗೆ ಪ್ಲಾನ್ಸ್ ಎಲ್ಲ ತುಂಬಾ ಬೇಗವಾಗಿ ಸಿಗುತ್ತೆ ಇಲ್ಲಿ ನೋಡಿ. ವೇಗವಾಗಿ ಬರೋ ಅಂತಹ ಚಾನ್ಸಸ್ ಇದೆ ಇಲ್ಲಿ. ನಿಮ್ಗೆ ಒಂದು ಪರ್ಪಲ್ ಮೂನ್ ಕಾಣ್ತಿದೆ ಅಲ್ವಾ, ತುಂಬಾ ಸ್ಟಾರ್ಸ್ ಕಾಣ್ತಿದೆ, ತುಂಬಾ ದೂರದ ವಿಷನ್. ಇದು ಪಾಸಿಬಲ್ ಇಲ್ಲ ಅನ್ನೋ ಒಂದು ನಿಮ್ಮ ಥಾಟ್ ಇಲ್ಲಿ ಸಕ್ಸಸ್ ಆಗ್ತಿರೋ ಅಂಥದ್ದು. ತುಂಬಾ ಹತ್ರ ಹತ್ರ ಇದ್ದೀರಾ, ತುಂಬಾ ಕ್ಲೋಸ್ ಆಗ್ತಿದ್ದೀರಿ. ಇಬ್ರು ಪಾರ್ಟ್ನರ್ಶಿಪ್ ವರ್ಕ್ ಆಗುತ್ತೆ. ಓಕೆನಾ? ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಅಂತ ಬಂದಿದೆ. ನಿಮ್ಮ ಹಾರ್ಡ್ ವರ್ಕ್ಗೆ ಸರಿಯಾದ ಪ್ರತಿಫಲ ಸಿಗುತ್ತೆ. ನೀವು ಇಷ್ಟು ದಿನ ಕಠಿಣವಾಗಿ ಪರಿಶ್ರಮ ಪಟ್ಟಿದ್ರಿ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಬರಲು, ಅಥವಾ ಕೆರಿಯರ್ ವಿಚಾರದಲ್ಲಿ, ಹೆಲ್ತ್ ವಿಚಾರದಲ್ಲಿ ಒಂದು ಪೀಸ್ ಸಿಗೋದಿಕ್ಕೆ ನಿಮ್ಮ ಲೈಫಲ್ಲಿ ಅಲ್ವಾ. ತುಂಬಾನೇ ಅಂದ್ರೆ ನಿಮ್ಮ ಮನೆ ಕೆಲಸಕ್ಕಿಂತ, ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳೋದಕ್ಕಿಂತ ಒಂದು ವಿಚಾರದ ಬಗ್ಗೆ ತುಂಬಾ ಇಲ್ಲಿ ಒದ್ದಾಡಿದ್ದೀರಾ ಅಲ್ವಾ. ಅದು ಫುಲ್ ಅಮಾವಾಸ್ಯೆಗೆ ಕಂಪ್ಲೀಟ್ ಆಗಿದೆ, ಎಂಡ್ ಆಗಿದೆ. ಇನ್ನು ಏನಿದ್ರು ಪಾಸಿಟಿವ್ ಮುಗ್ದಿದೆ, ನಿಮ್ಮ ಕಷ್ಟಗಳೆಲ್ಲ ಮುಗ್ದಿದೆ, ನಿಮ್ಮ ಹಾರ್ಡ್ ವರ್ಕ್ ಪ್ರೋಸೆಸ್ ಮುಗ್ದಿದೆ. ಇನ್ನೆಲ್ಲ ತುಂಬಾ ಈಸಿಯಾಗಿ ಸ್ಮಾರ್ಟ್ ವರ್ಕ್ ಅಲ್ಲಿ ನಿಮ್ಗೆ ಬರುವಂತಹ ಚಾನ್ಸಸ್ ಒಂದು ಎನರ್ಜಿ ತೋರಿಸ್ತಿದೆ ಮೂನಾಲಜಿ ಇಲ್ಲಿ. ಓಕೆನಾ? ಸೆಟ್ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಬಂದಿದೆ. ಸೊ ನೋಡಿ ಇಲ್ಲಿ ನೀವು ಇಲ್ಲಿ ಪರ್ಪಲ್ ಇರೋದ್ರಿಂದ ಹೇಳ್ತಿದ್ದೀನಿ. ಓಕೆನಾ? ಸ್ವಲ್ಪ ಜಾಸ್ತಿನೇ ವಿಜುವಲೈಸೇಷನ್ ಮಾಡಿ. ಓಕೆನಾ? ಥರ್ಡ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ವಿಜುವಲೈಸ್ ಮಾಡಿ. ನಿಮಗೆ ಇಲ್ಲಿ ಸೈಕಿಕ್ ಪವರ್ ಆ್ಯಂಡ್ ಒಂದು ಥರ್ಡ್ ಐ ಚಕ್ರಾಸ್ ಆಕ್ಟಿವೇಶನ್ ಪವರ್ ಚೆನ್ನಾಗಿದೆ. ಓಕೆನಾ? ಅವೇ ನಿಮಗೆ ದಾರಿ ತೋರಿಸುತ್ತೆ, ಒಳ್ಳೇದು. ಓಕೆನಾ? ಮೆಡಿಟೇಷನ್ ಮಾಡೋದನ್ನ ಬಿಡಬೇಡಿ, ಎಲ್ಲ ನಿಮ್ಮ ಪರವಾಗಿ ನಡೀತಿದೆ ಅಲ್ವಾ ಅಂತ. ಓಕೆ, ಸೊ ಲಾಸ್ಟ್ ಅಲ್ಲಿ ನೋಡೋಣ ಈ ಅಮಾವಾಸ್ಯೆ ನಂತರ ನಿಮ್ಮ ಒಂದು ಪಾರ್ಟ್ನರ್, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಫ್ಯೂಚರ್ ಯಾವ ರೀತಿ ಡಿಸೈಡ್ ಆಗಿದೆ ಅಂತ. ಓಕೆ, ಪೆಂಟಿಕಲ್ಸ್. ಎಸ್. ಸೊ ಒಂದು ಜೋನ್ ಇದೆ, ವರ್ಲ್ಡ್ ಇದೆ, ಲಿಮಿಟ್ ಆಗಿದ್ದಾರೆ. ಹೊರಗಡೆ ಬಂದ್ರೆ ತುಂಬಾ ಡೈಮೆನ್ಷನಲ್ ಲೈಫ್ ಇದೆ, ಲಿಮಿಟ್ ಆಗಿದೆ ಒಂದು ಸರ್ಕಲ್ ಅಲ್ಲಿ. ಇದರಿಂದ ಹೊರಬರುವ ನಿಮ್ಮ ಉದ್ದೇಶ ಸಕ್ಸಸ್ ಆಗ್ತಿದೆ, ಬಿಕಾಸ್ ಇದು ರಿವರ್ಸ್ ಬಂದಿದೆ. ನಿಮ್ಮ ಫ್ಯೂಚರ್ ಇಷ್ಟಕ್ಕೆ ಸೀಮಿತ ಆಗಿಲ್ಲ, ಮುಂದೆ ಹೋಗುತ್ತೆ. ಮಲ್ಟಿ ಡೈಮೆನ್ಷನಲ್ ಲೈಫ್ ನಿಮ್ದು. ನಿಮ್ಗೆ ಬೇಕಾದಂತಹ ಡ್ರೆಸ್ ನೀವು ವೇರ್ ಮಾಡ್ಬೋದು, ನಿಮ್ಗೆ ಬೇಕಾದ ಹಾಗೆ ನೀವು ಸ್ಮೈಲ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು ಅಲ್ವಾ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇದೆ. ನಿಮ್ಮ ಲೈಫ್ ಬದಲಾಗ್ತಿದೆ ಅಂತ ಫ್ಯೂಚರ್ ಕಾರ್ಡ್ ಇಲ್ಲಿ ತೋರಿಸಿದೆ. 2 ಆಫ್ ಕಪ್ಸ್ ರಿವರ್ಸ್ ಬಂದಿದೆ. ಇದು ಫ್ಯೂಚರ್ ಅಲ್ಲಿ ನಿಮ್ಗೆ ಒಂದು ವಾರ್ನಿಂಗ್ ಸಹ ಇದೆ. ಓಕೆನಾ? ಎಲ್ಲ ನಿಮ್ಗೆ ಸಿಗೋ ಟೈಮಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪಗಳನ್ನ ಮಾಡ್ಕೊಂಡು, ತಲೆ ಕೆಡಿಸ್ಕೊಂಡು, ಹರ್ಟ್ ಮಾಡ್ಕೊಂಡು ಮತ್ತೆ ಒಂದು ಲೋನ್ಲಿ ಸ್ಥಿತಿಗೆ ಬರಬೇಡಿ ಅಂತ ತೋರಿಸ್ತಿದೆ. ಮತ್ತೆ ಅಮಾವಾಸ್ಯೆ ರೀತಿ ಎಂಟಿ ಆಗೋಕೆ ಸ್ಟಾರ್ಟ್ ಮಾಡಬೇಡಿ. ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನನ್ನ ಪರವಾಗಿ ನಡೀತಲ್ವಾ ಅಂತ ಅಂದ್ಬಿಟ್ಟು ಏನಂದ್ರೆ ನೀವು ಯೋಚನೆ ಮಾಡೋ ಪ್ರತಿಯೊಂದು ಥಾಟ್ ಸಹ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ಅವಾಗವಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡಿಬೋದು. 3-6 ಕಾಂಬಿನೇಷನ್, 5-9 ಕಾಂಬಿನೇಷನ್ ಇಲ್ಲಿ ನನಗೆ ಆಟೋಮೆಟಿಕಲಿ ಸೆನ್ಸ್ ಆಗ್ತಿದೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನೀವೇ ಸ್ಟಾಪ್ ಮಾಡಬೇಕು. ಜಾಸ್ತಿ ಆಗೋದಿಕ್ಕೆ, ಬೆಳವಣಿಗೆ ಆಗೋದಿಕ್ಕೆ, ನಿಮ್ಮ ಲೈಫ್ ಮತ್ತೆ ಮೊದಲಿನ ಸ್ಥಿತಿಗೆ ಬರೋದಕ್ಕೆ ಮಾಡಬೇಡಿ ಫ್ಯೂಚರಲ್ಲಿ. ಓಕೆನಾ? ಎಲ್ಲ ಸರಿ ಹೋಯ್ತು ಅಂದಾಗ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಪಾರ್ಟ್ನರ್. ನೋಡಿ, ಬ್ರಾಸ್ಲೆಟ್ ಆದ್ರೂ ತಗೋಬೇಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ರೆ ತಗೊಳ್ಳಿ, ಅದು ನಿಮ್ಮ ಎನರ್ಜಿನ ಜಾಸ್ತಿ ಮಾಡುತ್ತೆ, ಪೀಸ್ ತಂದು ಕೊಡುತ್ತೆ. 4 ಆಫ್ ವಾಂಡ್ಸ್, ಲವ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾಳೆ ಈ ಹುಡುಗಿ ಅಲ್ವಾ. ಲವ್ ಪ್ರೊಟೆಕ್ಷನ್ ಅಲ್ಲಿ ಬಿದ್ದು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ನನ್ನ ಪ್ರೀತಿ ನನಗೆ ಸಿಕ್ತಲ್ವಾ, ಕೆರಿಯರ್ ಅಲ್ಲಿ ಒಂದು ಸಾಧನೆ ಮಾಡಿ ನಾನು ಏನ್ ಮಾಡ್ಬೇಕು, ನಿಮ್ಮ ಕೆರಿಯರ್, ಜಾಬ್, ಮನಿ, ಎನರ್ಜಿನೂ ಮರಿಬೇಡಿ ಅಂತ ನಿಮ್ಗೆ ಇಲ್ಲಿ ವಾರ್ನ್ ಮಾಡ್ತಿದೆ ಫ್ಯೂಚರ್ ಕಾರ್ಡ್. ನಿಮ್ಮ ಪ್ರೀತಿ ಒಂದು ಪ್ರೊಟೆಕ್ಷನ್, ನಿಮ್ಮ ಲವ್ ಒಂದು ಗೂಡು ನಿಮ್ಗೆ ಸಿಗುತ್ತೆ. ನೀವು ಲಾಕ್ ಹಾಕ್ತೀರಾ ಅದರಲ್ಲಿ. ಸಮಥಿಂಗ್ ಟ್ಯಾಟೋ ಇದೆ ನಿಮ್ಮ ಲೈಫಲ್ಲಿ, ಹೊಸ ಒಂದು ಟ್ಯಾಟೋ ಡಿಸೈನ್ ನಡೆಯುತ್ತೆ ನಿಮ್ಮ ಲೈಫಲ್ಲಿ. ಓಕೆನಾ? ನೋಡೋಕೆ ಮಾತ್ರ ಸೇಫ್ ಆಗಿ ಪ್ರೊಟೆಕ್ಟ್ ಆಗಿದ್ದಾರೆ, ಬಟ್ ಅದಷ್ಟು ಒಳ್ಳೇದಲ್ಲ. ನಿಮ್ಮ ಸೋಲ್ದು ಬೇರೆ ಡಿಸಿಷನ್ಸ್ ಇರುತ್ತೆ ಕೆರಿಯರ್ ಬಗ್ಗೆ, ಅದನ್ನು ನೋಡಬೇಕು ನೀವು. ಓಕೆನಾ? ಇಲ್ಲಿಗೆ ನಿಮ್ಮ ಜರ್ನಿ ಸ್ಟಾಪ್ ಆಗ್ಬಾರ್ದು. ನಿಮ್ಮ ಪ್ರೀತಿನ ಪಡ್ಕೊಂಡಿದ ತಕ್ಷಣ ಸಿಗುತ್ತೆ ಅಂತ ತೋರಿಸ್ತಿದೆ, ಸಿಕ್ಕಿದ ತಕ್ಷಣ ನಿಮ್ಮ ಜರ್ನಿ ಇಲ್ಲಿಗೆ ಸ್ಟಾಪ್ ಆಗಬಾರ್ದು, ಮುಂದೆ ಹೋಗಬೇಕು. ಓಕೆನಾ? ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ವುಮೆನ್ ಆಗಬೇಕು. ನಿಮ್ಮ ಪಾರ್ಟ್ನರ್ ಜಾಬ್, ಮನಿ, ಆಸ್ತಿ ಎಲ್ಲ ಇರಲಿ, ಆದರೆ ನೀವು ಸಹ
ಮನಿನ ಅರ್ನ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ಟ್ಯಾರೋಟ್ ಗೈಡೆನ್ಸ್ ಕೊಡ್ತಿದೆ. ಎಸ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಇಲ್ಲಿವರೆಗೂ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಪೈಲ್, ಲಾಸ್ಟ್ ಪೈಲ್ ಅಲ್ವಾ? ಎಸ್, ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ವಿಡಿಯೋನ ಹೈಪ್ ಮಾಡಿ. ಓಕೆ, ಬ್ಯೂಟಿಫುಲ್ ಆಗಿ ಒಂದು ಪಾಸಿಟಿವ್ ಕಾಮೆಂಟ್ನ ಹಾಕಿ. ಲೈನ್ ಪೋರ್ಟಲ್ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಓಕೆ, ಇದೊಂದು ಜನರಲ್ ರೀಡಿಂಗ್, ನಿಮ್ಮ ಎಲ್ಲರ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಲ್ಲಿ ರೀಡಿಂಗ್ ಬೇಕು ಅಂದರೆ ನಿಮಗೆ ಟೆಕ್ಸ್ಟೆಡ್ ರಿಪ್ಲೈಯಿಂದ, ವಾಯ್ಸ್ ಕಾಲಿಂದ, ವಿಡಿಯೋ ಕಾಲಿಂದ ಆ್ಯಂಡ್ ವಿಷನ್ ರೀಡಿಂಗ್ ಅಂತ ಹೇಳ್ತೀವಿ. ಟ್ಯಾರೋ ಕಾರ್ಡ್ ಬಂದ ನಂತರ ಅದರ ಒಂದು ಮೀನಿಂಗ್ನ, ಸೀನ್ನ ನಾವು ಮೆಡಿಟೇಷನಲ್ಲಿ ನೋಡಿ ಬಂದು ನಿಮಗೆ ಹೇಳುವಂಥದ್ದು. ಓಕೆ, ಯಾವ ಒಂದು ರೀಡಿಂಗ್ ಬೇಕಾದರೂ ನಿಮಗೆ ಅವೈಲೇಬಲ್ ಇದೆ. ಆ್ಯಂಡ್ ಆಕಾಶಿಕ್ ರೀಡಿಂಗ್ ತಗೋಬೋದು, ಲಕ್ಕಿ ಮೊಬೈಲ್ ನಂಬರ್ಸ್ ತಗೋಬೋದು, ಆ್ಯಂಡ್ ಕ್ರಿಸ್ಟಲ್ಸ್ ಯಾವ ರೀತಿ ಕ್ರಿಸ್ಟಲ್ ಬೇಕಂದ್ರೂ ಆ ರೀತಿ ಡಿಸೈನ್ ಮಾಡಿಸ್ಬೋದು ನೀವು ಬೇಕು ಅಂದರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್. ಎಲ್ಲ ಒಳ್ಳೆಯದಾಗಲಿ.